ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ. ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. 1.5 ವರ್ಷದಿಂದ ನಾನು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಅಮೃತ ಚಿಕಿತ್ಸೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೇ ಒಂದು ಮೆಡಿಸಿನ್ ಇಲ್ಲದೆ ಗುರೂಜಿ ಕ್ಯೂರ್ ಮಾಡ್ತಾರೆ ಎಲ್ಲ ಡಿಸೀಸು ಅಂತ ನನಗೆ ತಿಳಿದು ಬಂತು. ಆದ್ದರಿಂದ ನಾನು ಈ ಅಮೃತ ಚಿಕಿತ್ಸೆನ ತಗೊಳ್ಳೋಕ್ಕೆ ತುಂಬಾ ಇಷ್ಟಪಟ್ಟೆ. ಈಗ ನನಗೆ ಒಂದು 70% ಎಲ್ಲ ಗುಣ ಆಗಿದೆ. 1 ತಿಂಗಳಲ್ಲಿ BP, ಥೈರಾಯ್ಡು ಎಲ್ಲ ನಿಲ್ಲಾಗಿದೆ. ಈಗ ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಐ ಆಮ್ ಲಿವಿಂಗ್ ಹ್ಯಾಪಿಲಿ. ಬನ್ನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ, ಚೆನ್ನಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸಂಪರ್ಕಿಸಬೇಕಾದ ವಿಳಾಸ: ಟೆಂಪಲ್ ಆಫ್ ಸಕ್ಸಸ್, ಮೇವಾ ಪ್ಲಾಜಾ, ಜುವೆಲ್ಸ್ ಓಕ್ ಬಿಲ್ಡಿಂಗ್, 4th ಫ್ಲೋರ್, ನಿಯರ್ ಲಾಲ್ಬಾಗ್ ವೆಸ್ಟ್ ಗೇಟ್, ನೆಕ್ಸ್ಟ್ ಟು ಕಾಮತ್ ಹೋಟೆಲ್, RV ರೋಡ್, ವಿವಿಪುರಂ, ಬ್ಯಾಂಗ್ಳೂರ್ 04. ಮೊಬೈಲ್ 9980090271. ನಮಸ್ಕಾರ ಪ್ರಿಯ ವೀಕ್ಷಕರೇ, ಟೆಂಪಲ್ ಆಫ್ ಸಕ್ಸಸ್ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವೀಕ್ಷಕರೇ, ಕೆಲವೊಂದು ಯೋಚನೆಯನ್ನು ನಾವು ಮಾಡಿದ್ರೆ, ಎಸ್ಪೆಷಲಿ ದೇವರ ಬಗ್ಗೆ ಏನು ನಾವು ಭಯ ಅಂತ ಹಿಡ್ಕೊಂಡಿದ್ದೀವಿ ಅಥವಾ ಅಷ್ಟೇ ರೀತಿಯಾದ ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ, ದೇವರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇದರ ಬಗ್ಗೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ನಾವು ಪೂಜ್ಯ ಗುರೂಜಿಯವರ ಹತ್ರ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಅವರಿಂದ ಸಾಧ್ಯವಾದಷ್ಟು ಮಾರ್ಗದರ್ಶನವನ್ನು ಪಡ್ಕೊಳ್ಳೋಣ. ಮತ್ತು ಅಮೃತ ಚಿಕಿತ್ಸೆಯ ಸಾಕಷ್ಟು ಮಾಹಿತಿಯನ್ನು ನಾವು ಇಂದಿನ ನಮ್ಮ ಸಂಚಿಕೆಯಲ್ಲಿ ಕೇಳಿ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಲಿಕ್ಕಾಗಿ ಟೆಂಪಲ್ ಆಫ್ ಸಕ್ಸಸ್ನ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ 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 ಸಾಯಿದತ್ತ ರಘುನಾಥ್ ಗುರೂಜಿಯವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಗುರೂಜಿಯವರೇ, ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗುರೂಜಿಯವರೇ, ದೇವರ ಬಗ್ಗೆ ಅಂತ ಹೇಳಿದೆ ನಾನು. ಮೊದಲನೇದಾಗಿ ದೇವರನ್ನ ನಾವು ತುಂಬ ನಾಳೆ ನನಗೇನಾದ್ರು ಶಿಕ್ಷೆ ಕೊಟ್ಟು ಬಿಡ್ತಾನೋ ಏನೋ ಅನ್ನೋ ಒಂದು ಭಾವನೆಯಿಂದ ನಾವು ಅವರಿಗೆ ಪೂಜಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಅಥವಾ ಏನೋ ಹೆದರಿಕೆ, ದೇವರನ್ನ ಕಂಡ್ರೆ ನಾಳೆ ಏನಾಗ್ಬಿಡುತ್ತೋ ಏನೋ, ನಾನು ಈ ಥರ, ಅದು ಎಸ್ಪೆಷಲಿ ಹರಕೆಗಳನ್ನು ಮಾಡಿದಾಗ ದೇವರೆಲ್ಲೋ ನನಗೆ ತೊಂದರೆ ಕೊಟ್ಟು ಬಿಡ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ. ಇನ್ನೊಂದು ಕಡೆ ಒಂದು ಮಾತಿದೆ ಗುರೂಜಿಯವರೇ, ಯೂಶಲಿ ನಾವು ನೋಡ್ತೀವಿ, ಪೂಜೆ ಗೀಜೆ ಮಾಡೋದಾದರೆ ದೇವರಿಗೆ ದೇವ್ರ ಮನೆಯಲ್ಲೋ ಅಥವಾ ದೇವಸ್ಥಾನಕ್ಕೋ ಪದೇ ಪದೇ ಹೋಗಿ, ಅಥವಾ ವಾರಕ್ಕೊಮ್ಮೆನೋ, ವಾರಕ್ಕೆ 2-3 ಸರ್ತಿನೋ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿಸ್ತಾರೆ. ಮತ್ತು ಮನೇಲೂ ಸಹ ದಿನ ದೇವರಿಗೆ ನಮಸ್ಕಾರ ಮಾಡದೆ ಹೊರಡೋ ಜನ ಯಾರೂ ಇಲ್ಲ. ಇನ್ನು ಕೆಲವ್ರಿಗೆ ಹೇಗೆ ಅಂದರೆ, ಮನಸ್ಸಿನಲ್ಲಿ ದೇವರನ್ನ ಆರಾಧಿಸೋವಂಥ ಒಂದು ಅಭ್ಯಾಸಗಳಿದ್ದಾವೆ. ಅಲ್ಲಿ ಈವನ್ ಅವ್ರ ಮನೆಯಲ್ಲೂ ಅವ್ರ ದೇವ್ರ ಗುಡಿಗೆ ಅಂದರೆ ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡ್ತಾರೋ ಇಲ್ವೋ, ಬಟ್ ಮನಸ್ಸಿನಲ್ಲಿ ದೇವರಿಗೆ ಅಷ್ಟೇ ರೀತಿಯಾದ ಭಕ್ತಿ, ಅಷ್ಟೇ ರೀತಿಯಾದ ನಂಬಿಕೆ ದೇವರಲ್ಲಿರುತ್ತೆ. ಆದರೆ ಮಾನಸಿಕ ಪೂಜೆ ಅಂತ ಏನು ಹೇಳ್ತೀವಿ, ಈ ರೀತಿಯಾಗಿ ಮಾಡ್ಕೊಳ್ತಾರೆ. ಸೊ ಈ 3 ಥರದ ಯೋಚನೆಗಳಿಗೆ ಯಾವುದು ಸರಿ, ಯಾವುದು ತಪ್ಪು? ಅಥವಾ ದೇವ್ರ ಈ ಥರ ಎದುರಿಗೆ ಬಂದು ನಾವು ಪೂಜೆ ಮಾಡಿದ್ರೆ ಮಾತ್ರ ಒಲಿತಾನ? ಮಾನಸಿಕವಾಗಿ ಇದಕ್ಕೆ ಯಾವುದೇ ಒಂದು, ನಾವು ದೇವರಿಗೆ ಆರಾಧಿಸ್ತೀವಲ್ಲ, ಮನಸಲ್ಲೇ ನಮಸ್ಕಾರ ಮಾಡ್ತೀವಿ, ಮನಸಲ್ಲೇ ನಾವು ದೇವರನ್ನ ಇಷ್ಟಪಡ್ತೀವಿ, ಇಂಥ ದೇವರು ಇಲ್ಲ, ದೇವ್ರ ಹತ್ರ ಬೇಡ್ಕೊಳ್ಳೋದಾಗಲಿ ಅಲ್ಲಿ ಮಾನಸಿಕವಾಗೇ ನಡೀತಾ ಇರುತ್ತೆ. ಸೊ ಯಾವುದು ಸರಿ ಅನ್ಸುತ್ತೆ ಗುರೂಜಿಯವ್ರ ತಮಗೆ? ಹಾಗೆ ದೇವ್ರು ನಿಜವಾಗ್ಲೂ ನಮಗೆ ಶಿಕ್ಷೆ ಕೊಡ್ತಾನೆ ಅನ್ನೋದು ಒಂದು ಭಯ ಹಿಡ್ಕೊಂಡೇ ದೇವರನ್ನ ನಾವು ಆರಾಧಿಸ್ಬೇಕಾ ಅನ್ನೋದು ನಮ್ಮ ಪ್ರಶ್ನೆ. ಬಹಳ ಸುದೀರ್ಘವಾದ ಪ್ರಶ್ನೆ. ಓಕೆ, ಮುಖ್ಯವಾಗಿ ಒಂದು ಪಾಯಿಂಟನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕೇನು ಅಂದರೆ, ದೇವರು ನಮಗಿಂತ ನಾವು ಕಲ್ಪನೆ ಮಾಡ್ಲಿಕ್ಕೆ ಆಗದೇ ಇರೋಷ್ಟು ದೊಡ್ಡವನು. ಹೌದು ಹೌದು, ಇದನ್ನು ನಾವು ಫಸ್ಟಿಗೆ ಅರ್ಥ ಆಮೇಲೆ ದೇವರಿಗೆ ನಮ್ಮ ತೆಂಗಿನಕಾಯಿ ಬೇಡ, ನಾವು ಕೊಡೋ 11 ರೂಪಾಯಿ ಬೇಡ, ಅಥವಾ ಅವನ ತಲೆ ಮೇಲೆ ಸುರಿಯೋ ಹಾಲು ಬೇಡ. ಅವನಿಗೆ ನಮ್ಮ ಈ ವಜ್ರ, ವೈಡೂರ್ಯ, ಬಂಗಾರಗಳು ಬೇಡವೇ ಬೇಡ. ಇವೆಲ್ಲ ಮೂರ್ಖತೆಗಳು. ಆಮೇಲೆ ದೇವರು, ನಾವು ಈ ವ್ಯಾಪಾರ ಮಾಡ್ತಾರೆ ಬಹಳ ಜನ ದೇವ್ರ ಹತ್ರ. ಅಭ್ಯಾಸ ಆಗ್ಬಿಟ್ಟಿದೆ ಜನರ ಹತ್ರ ವ್ಯವಹಾರ ಮಾಡಿ, ದೇವ್ರ ಹತ್ರ ವ್ಯವಹಾರ. ನಾನು ನಿಂಗೆ ಎಷ್ಟು ಕೊಡ್ತೀನಿ, ನೀನು ನಂಗೆ ಎಷ್ಟು ಕೊಡು, ನೀನು ಇದು ಮಾಡಿದ್ರೆ ನಾನು ನಿಂಗೆ ಇದು ಮಾಡ್ತೀನಿ. ಹರಕೆ
ಹೌದು. ಇದಕ್ಕಿನ್ನ ದೊಡ್ಡ ಮೂರ್ಖತನ ಇದೆಯಾ? ದೇವ್ರಿಗೆ ಏನು ಬೇಕು? ಇದು ನೋಡಿ, ನಮಗೆಲ್ಲವನ್ನು ಕೊಟ್ಟಿರೋದು ದೇವ್ರಲ್ವಾ? ಹೌದು, ಖಂಡಿತ. ಹೌದಾನೆ? ಖಂಡಿತ. ಅವನೇ ಸೃಷ್ಟಿ ಮಾಡಿ ತೆಂಗಿನಕಾಯಿ, ಹೌದು. ಅವನೇ ಸೃಷ್ಟಿ ಮಾಡಿರೋಂಥ ವಜ್ರ, ವೈಡೂರ್ಯ, ಬಂಗಾರ ಅಲ್ವೇ? ಹೌದು ಗುರುಜಿ. ಅವನಿಗೆ ಏನು ಬೇಕು? ಬಟ್ ಗುರುಜರೇ, ಎಲ್ಲೂ ಈ ಹರಿಕೆಗಳನ್ನ ನಮ್ಮ ಮನಸ್ಸಿನ ಒಂದು ತೃಪ್ತಿಗಾಗಿ ನಾವು ಅಲ್ಲ, ಮಾಡ್ತಾ ಇದ್ದೀವಿ ಇದೇನು ಗೊತ್ತಾ, ಅದೇ ನಾ ಹೇಳ್ದೆ ಅಲ್ವಾ, ನಮ್ಮ ಈ ಜನರ ಈ ವ್ಯಾಪಾರಿ ಬುದ್ಧಿ ಇದೆ ಅಲ್ವಾ, ಅದು ನಾನು ನಿಂಗೆ ಇಷ್ಟು ಕೊಡ್ತೀನಿ, ನೀನು ನಂಗೆ ಇಷ್ಟು ಕೊಡು, ನೀನು ಇಷ್ಟು ಕೊಟ್ಟರೆ ನಾನು ಇಷ್ಟು ಮಾಡ್ತೀನಿ, ಈ ಬುದ್ಧಿ ಫಸ್ಟ್ ಬಿಟ್ಬಿಡ್ಬೇಕು. ನೋಡಿ, ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಕೊನೆಯದಾಗಿ ದೇವರು ಯೋಚನೆ ಮಾಡಿದ್ದೇನು ಅಂದರೆ, ಈ ಎಲ್ಲ ಪ್ರಾಣಿಗಳಿಗೆ ನಾನೇ ಆಹಾರ ಕೊಡಬೇಕು, ನಾನೇ ಕಾಪಾಡಬೇಕು, ನಾನೇ ನೀರು ಕೊಡಬೇಕು. ಇವಕ್ಕೆ ಬುದ್ಧಿ ಇಲ್ದವು. ಈಗೊಂದು ಹೊಸ ಪ್ರಾಣಿನ ಸೃಷ್ಟಿ ಮಾಡ್ತೀನಿ ನಾನು, ಸ್ವತಃ ಬುದ್ಧಿ, ಅವನೇ ಎಲ್ಲದನ್ನ ಮಾಡ್ಕೊಳ್ಳೋ ಹಾಗೆ, ನನಗೆ ತೊಂದರೆ ಕೊಡಬಾರ್ದು ಅವನು, ಆ ಥರ ನಾನು ಮಾಡ್ತೀನಿ ಅಂತ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು. ದುರಂತ ಏನಾಗಿದೆ ಅಂದರೆ, ನಾವು ಬೇರೆ ಪ್ರಾಣಿಗಳ ಹಾಗೆ ಅವನ ಮೇಲೆ ಬಿದ್ದಿದ್ದೀವಿ. ಈಗ ನಂಗೆ ಅದು ಕೊಡು, ನಂಗೆ ಇದು ಕೊಡು, ಇದು ಕೊಡು, ಅದು ಕೊಡು, ಅದು ಕೊಡು, ಇದು ಕೊಡು, ನನಗೆ ಇದು ಕೊಡದಿದ್ರೆ ಹಂಗೆ ಮಾಡ್ತೀನಿ, ಅದು ಕೊಡದಿದ್ರೆ ಹಿಂಗೆ ಮಾಡ್ತೀನಿ. ದೇವ್ರ ಹತ್ರ ನಮಗೆ ಕೆಟ್ಟದ್ದು ಮಾಡೋದಕ್ಕೆ ದೇವ್ರಿಗೆ ಬರೋದೇ ಇಲ್ಲ, ಇದು ತಿಳ್ಕೊಂಡಿರಿ. ಆಮೇಲೆ ದೇವರು ಇಂಡಿವಿಜುವಲ್ ಆಗಿ ನೀನೇನು ಮಾಡ್ತಿದ್ಯಾ ಅಂತ ನೋಡೋದೇ ಇಲ್ಲ, ಅಷ್ಟು ಪುರ್ಸತ್ ಅವನಿಗೆ ಇಲ್ವೂ ಇಲ್ಲ. ಅವನು ನಮಗೆ ಜ್ಞಾನ ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಅರಿವು ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ ಅಲ್ವೇ? ಇದೆಲ್ಲ ಕೊಟ್ಟಿರೋದು ಯಾಕೆಂದರೆ ಸೃಷ್ಟಿ ಮಾಡಿಕೊಡ್ತೀನಿ, ನಿನ್ನಷ್ಟಕ್ಕೆ ನೀನು ಬೆಳ್ಕೊಂಡು ನಿನಗೆ ಬೇಕಾಗಿದ್ದನ್ನು ನೀನು ತಗೋ. ಆದರೆ ದುರಂತ ಏನು ಅಂದರೆ, ಇವತ್ತು ಇಡೀ ಸೃಷ್ಟಿನ ಹಾಳು ಮಾಡ್ತಾ ಇದ್ದೀವಿ ನಾವು ನಮ್ಮ ದನದ ಆಸೆಗೆ. ಮರ ಎಲ್ಲ ತೆಗೆದ್ವಿ, ಇದನ್ನೆಲ್ಲ ತೆಗೆದು ಭೂಮಿ ಆಳದಲ್ಲೂ ತೆಗೆದು ಮಾಡ್ತಾ ಇದ್ದೀವಿ, ಕುಲಗೆಡಿಸ್ತಾ ಇದ್ದೀವಿ, ಇಡೀ ಜಗತ್ತನ್ನು ಕುಲಗೆಡಿಸ್ತಾ ಇದ್ದೀವಿ. ಆದರೂ ದೇವ್ರು ಇವತ್ತಿಗೂ ನೋಡಿ ಮನುಷ್ಯನ ಮೇಲೆ ಕರುಣೆ ಇದೆ. ದೇವ್ರು ಇವತ್ತಿಗೂ ನಮ್ಮ ಮೇಲೆ ಯಾವುದೇ ಕೆಟ್ಟದನ್ನು ಮಾಡದೆ ಸುಮ್ಮನೆ ಇದ್ದಾನೆ. ಆ್ಯಕ್ಚುಲಿ ನಾವು ಮಾಡ್ತಾ ಇರೋದು ಏನಿದೆ, ಅದಕ್ಕೆ ದೇವ್ರು ನಮ್ಗೆ ಶಿಕ್ಷೆ ಕೊಡೋದಾಗಿದ್ರೆ ಎಷ್ಟೊತ್ತಿಗೆ ಮನುಷ್ಯ ಹುಟ್ಟೋದು ನಿಂತೋಗ್ಬೇಕಿತ್ತು. ಅಷ್ಟು ಕೆಟ್ಟ ಥರದಲ್ಲಿ ನಾವು ಬಿಹೇವ್ ಮಾಡ್ತಾ ಇದ್ದೀವಿ, ಪ್ರಕೃತಿ ಒಟ್ಟಿಗೆ, ದೇವರೊಟ್ಟಿಗೆ, ಜನರೊಟ್ಟಿಗೆ, ಸಮಾಜದೊಟ್ಟಿಗೆ. ಈಗಂತೂ ಇವನ್ ನೀವು ಬುದ್ಧಿ ಹೇಳೋಕ್ ಹೋದ್ರು ಹೀಗೆ ಸರಿಯಲ್ಲಪ್ಪ, ಹೀಗೆ ಮಾಡೋ ಅಂದ್ರು ಕೇಳೋ ಒಂದು ಅಲ್ಲಲ್ಲ, ಬುದ್ಧಿ ಹೇಳೋಕೆ ಹೋಗೋದೇ ಅತ್ಯಂತ ದೊಡ್ಡ ಮೂರ್ಖತನ. ಹಾಗಾಗಿ ದೇವರು ಅನ್ನೋ ಕಲ್ಪನೆ ಏನಿದೆ, ನಮಗಿಂತ ಅಗಾಧವಾದಂತಹ ಶಕ್ತಿ, ಯುಕ್ತಿ, ಜ್ಞಾನ ಯಾವುದನ್ನೇ ತಗೊಳ್ಳಿ ನೀವು, ನಾವೇನೂ ಅಲ್ಲ. ಇವತ್ತಿಗೂ ನಮಗೆ ನಮ್ಮ ಶರೀರ ಹೆಂಗೆ ನಡೀತಾ ಇದೆ ಅಂತ ನೋಡ್ಕೊಳ್ಳಿ ಗೊತ್ತಾಗ್ತಾ ಇಲ್ಲ ನಮಗೆ. ಇವತ್ತಿಗೂ ಪ್ರತಿನಿತ್ಯ ಹೊಸ ಆವಿಷ್ಕಾರಗಳನ್ನು ಮಾಡ್ತಾ ಇದ್ದೀವಿ ನಾವು. ಚಂದ್ರನ ಹತ್ರ ಹೋದ್ವಿ, ಮಂಗಳನ ಹತ್ರ ಹೋದ್ವಿ, ಆದರೆ ಅರ್ಧ ಇಂಚ್ ಒಳಗಡೆ ನಮ್ಮ ದೇಹದಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲ ಇನ್ನು. ಯಾವ ಥರ ಮನುಷ್ಯನ ಜೀವ ಉಳ್ಕೋತಾ ಇದೆ, ಯಾವ ಥರ ಸೆಲ್ಗಳಿದೆ, ಆ ಸೆಲ್ಗಳಲ್ಲಿ ಏನೇನಿದೆ, ಇದನ್ನು ನಾವು ಕಂಡುಹಿಡಿಲಿಕ್ಕೆ ಆಗ್ತಾ ಇಲ್ಲ. ಏನೋ ಒಂದನ್ನು ಕಂಡುಹಿಡಿದೀವಿ ಅಂದರೆ ಸ್ವಲ್ಪ ದಿನಕ್ಕೆ ನೋಡಿದ್ರೆ ಅಯ್ಯೋ ಆಯ್ತು ಇಷ್ಟೇನಾ, ಇನ್ನೂ ಏನೋ ಇದೆ, ಇನ್ನು ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಗೊತ್ತಾಯ್ತಾ? ಹಾಗಾಗಿ ದೇವ್ರನ್ನ ನಾವು ಹೆದರ್ಕೊಂಡು ಮಾಡ್ತಾ ಇದ್ದೀವಿ, ಅದು ಅತ್ಯಂತ ದೊಡ್ಡ ಮೂರ್ಖತನ. ದೇವ್ರ ಹತ್ರ ಹೆದರೋದಕ್ಕೆ ಏನೂ ಇಲ್ಲ. ಒಂದು ಮಗು ತಾಯಿಗೆ ಹೆದರತ್ತಾ? ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಹೌದಾ? ನಾನು ಬೇಕಾಗಿರೋದನ್ನ ತಾಯಿ ಹತ್ರನೇ ಕೇಳತ್ತೆ, ಮತ್ತೆ ಯಾರ ಹತ್ರನೂ ಕೇಳಲ್ಲ. ಅದು ದೇವರು ಮತ್ತು ನಮ್ಮ ಸಂಬಂಧ ಆ ಲೆವೆಲಿನದು. ಹಾಗಾಗಿ ಯಾವುದೇ ತಾಯಿ ತನ್ನ ಮಗುಗೆ ಕೆಟ್ಟದ್ದು ಮಾಡೋದೇ ಇಲ್ಲ. ಹಾಗಾಗಿ ದೇವ್ರ ಬಗ್ಗೆ ನಾವು ಅವನಂಗೇನೋ ಕೆಟ್ಟದ್ದು ಮಾಡ್ತಾನೆ ಅಂತ ಇಟ್ಕೊಳ್ಳೋದೇ ಅತ್ಯಂತ ದೊಡ್ಡ ಮುಟ್ಟಾಳತನ ಅಂತೀನಿ ನಾನು. ದೇವ್ರು ಇರೋದೇ ಒಳ್ಳೇದು ಮಾಡೋದಕ್ಕೆ. ಆಮೇಲೆ ನಮ್ಮಿಂದ ಏನೂ ಬೇಡ ಅವನಿಗೆ. ಒಂದು ತೆಂಗಿನಕಾಯಿ ಬೇಡ, ಒಂದು ಬಾಳೆಹಣ್ಣು ಬೇಡ, ಒಂದು ರೂಪಾಯಿ ಬೇಡ ಅವನಿಗೆ. ಪ್ರೀತಿಯಿಂದ ಅವನನ್ನು ನೀವು ಇದು ಮಾಡಿ ಸಿಗ್ತಾನೆ ಅವನು. ಬಟ್ ಯಾಕೆ ಹಾಗಿದ್ರೆ ಅಷ್ಟು ಆ ರೀತಿಯ ಹೆದರಿಕೆ ಯಾಕೆ ಗುರುಜಿಯವರೇ? ಇಲ್ಲಿ ಏನು ಗೊತ್ತಾ, ನಮ್ಮಲ್ಲಿ ಏನಾಗಿದೆ, ಸಮಾಜದಲ್ಲಿ ಸಮಾಜವನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಿರಿಯರು ಕೆಲವು ದಾರಿಗಳನ್ನು ಕಂಡುಕೊಂಡ್ರು. ಈ ದೇವರು, ಇದು ಜಾತಿ, ಧರ್ಮ, ಇದನ್ನು. ಸೊ ಇದನ್ನು ನಮಗೆ ಬೇಕಾದಂಗೆ ಬಳಸ್ಕೋತಾ ಹೋಗ್ತೀವಿ ನಾವು. ಧರ್ಮವನ್ನು ನಮಗೆ ಬೇಕಾದಂಗೆ ಬಳಸ್ಕೋತಾ ಹೋಗ್ತೀವಿ. ಇವತ್ತಿನವರೆಗೆ ಯುದ್ಧದಲ್ಲಿ ಸತ್ಯದಕ್ಕಿಂತ ಹೆಚ್ಚು ಧರ್ಮದ ಹೆಸರಿನಲ್ಲಿ ಸಾಯ್ತಾ ಇದ್ದಾರೆ.
ಈಗ ನೋಡಿ ಏನು ನಡೀತಾ ಇದೆ, ಇಡೀ ಜಗತ್ತಿನಲ್ಲಿ ಏನು ನಡೀತಾ ಇದೆ ನೋಡಿ. ದೇವ್ರ ಹೆಸರಿನಲ್ಲಿ ಏನೇನೋ ಮಾಡ್ತಾ ಇದೀವಿ ನಾವು. ನಮ್ಮ ದೇವ್ರ ಬೆಸ್ಟು, ನಿಮ್ಮ ದೇವ್ರ ಬೆಸ್ಟು, ನಿಮ್ಮ ದೇವ್ರ ಬೆಸ್ಟು, ನಮ್ಮ ದೇವ್ರ ಬೆಸ್ಟು. ಅರ್ಥನೇ ಇಲ್ಲ ಅದಕ್ಕೆ. ಧರ್ಮ ಅಂದರೆ ಏನು ನೋಡಿ, ನಾನು ಸಮಾಜಕ್ಕೆ ಏನು ಮಾಡಬೇಕಾಗಿರೋ ನನ್ನ ಕರ್ತವ್ಯ, ಅದು ಧರ್ಮ. ನನ್ನ ಕರ್ತವ್ಯ, ನನ್ನ ಧರ್ಮ ನಾನು ಮಾಡಲೇಬೇಕು. ಇನ್ನೊಂದು ನೋಡಿ, ಒಬ್ಬ ಧರ್ಮ ಜಿಜ್ಞಾಸೆ ಬಂತ ಅವನಿಗೆ. ಧರ್ಮ ಅಂದ್ರೆ ಏನು ಕೇಳ್ಕೊಂತ ಹೊರಟ. ಒಬ್ಬ ಕ್ರಿಶ್ಚಿಯನ್ ಫಾದರ್ ಬರ್ತಾ ಇದ್ರು, ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಕೇಳ್ದ, ಸ್ವಾಮಿ ಧರ್ಮ ಅಂದ್ರೆ ಏನು? ಅವ್ರು ಹೇಳಿದ್ರು, ದಯಾಮಯನಾದ ಯೇಸುವು ಬೈಬಲ್ನಲ್ಲಿ ಹೀಗೆ ಹೇಳಿದ್ದಾನೆ, ಹಾಗೆ ಹೇಳಿದ್ದಾನೆ. ಅಯ್ಯೋ ಸ್ವಾಮಿ, ನಮ್ಗೆ ಅವೆಲ್ಲ ಅರ್ಥ ಆಗಲ್ಲ, ಧರ್ಮ ಅಂದ್ರೆ ಏನು ನಂಗೆ ಹೇಳ್ರಿ. ಅವ್ರಿಗೆ ಹೇಳೋಕ್ಕಾಗಿಲ್ಲ. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಒಬ್ಬ ಹಿಂದೂ ಗುರುಗಳು ಸಿಕ್ಕಿದ್ರು. ಅವ್ರ ಹತ್ರ ಹೋಗಿ ಕೇಳ್ದ, ಸ್ವಾಮಿ ಧರ್ಮ ಅಂದರೆ ಏನ್ರಿ ಅಂತ. ಅವ್ರು ಹೇಳಿದ್ರು, ನೋಡಪ್ಪ, ಕೃಷ್ಣ ಭಗವದ್ಗೀತೆಯಲ್ಲೇ ಅರ್ಜುನನಿಗೆ ಹೇಳಿದ್ದಾನೆ, ನೀನು ನಿನ್ನ ಅಣ್ಣ, ನಿನ್ನ ತಮ್ಮ, ನಿನ್ನ ರಕ್ತ ಸಂಬಂಧಿ ಅಂತ ನೋಡಬೇಡ, ನೀನು ಈ ಧರ್ಮನ ರಕ್ಷಣೆಗಾಗಿ ಹಿಂಗೆ ಮಾಡೋರು. ಹೌದು ಸ್ವಾಮಿ, ಧರ್ಮ ಅಂದ್ರೆ ಏನು? ಅವ್ರಿಗೆ ಹೇಳಕ್ಕೆ ಬರಲಿಲ್ಲ. ಒಬ್ಬ ಮೌಲ್ವಿ ಹತ್ರ ಹೋದ. ಅವ್ರು ಹೇಳಿದ್ರು, ನಮ್ಮದು ಅಲ್ಲ ಐತೆ ಅಲ್ಲ, ಅವ್ರು ಹೀಗೆ ಹೇಳಿದ್ದಾರೆ ಕುರಾನ್ನಲ್ಲಿ. ಅರ್ಥ ಆಗಿಲ್ಲ. ಹುಡುಕ್ತಾ ಹೊರಟ. ಲಾಸ್ಟಿಗೆ ರಸ್ತೆ ಮೇಲೆ ಒಬ್ಬರು ಮುದುಕರು ಹೋಗ್ತಾ ಇದ್ರು. ಅವ್ರನ್ನ ನಿಲ್ಸಿ ಕೇಳ್ದ, ಸ್ವಾಮಿ ಧರ್ಮ ಅಂದ್ರೆ ಏನು ಗೊತ್ತಾ? ಅವ್ರು ಹೇಳಿದ್ರು, ನೋಡಪ್ಪ ತಮ್ಮ, ನಂಗೆ ಭಾಳ ಏನೂ ಓದಿಲ್ಲ ನಾನು, ಆದರೆ ನನಗೆ ಗೊತ್ತಿರೋ ಪ್ರಕಾರ ಧರ್ಮ ಅಂದರೆ ಯಾರು ಏನು ಮಾಡಿದ್ರೆ ನಿನಗಿಷ್ಟ ಆಗಲ್ಲ ಅದನ್ನ ನೀನು ಇನ್ನೊಬ್ರಿಗೆ ಮಾಡಬೇಡ. ಇದು ಧರ್ಮ. ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ಗುರುಜಿ. ಯಾರು ಏನು ಮಾಡಿದ್ರೆ ನಿನ್ಗೆ ಇಷ್ಟ ಆಗಲ್ವೋ ನೀನು ಅದನ್ನ ಇನ್ನೊಬ್ರಿಗೆ ಮಾಡಬೇಡ. ಬಹಳ ಬ್ಯೂಟಿಫುಲ್ ಆಗಿದೆ. ಖಂಡಿತ ಗುರುಜಿ ನೋಡಿ ಎಷ್ಟು ಚೆನ್ನಾಗಿದೆ. ಯಾರೋ ಏನೋ ಮಾಡಿದ್ರು ನಿಮ್ಗೆ ಇಷ್ಟ, ಹಿಂಗೆ ಮಾಡಬಾರ್ದು ನೀನು, ನೀವು ಯಾಕೆ ಮಾಡ್ತೀರ ಅದನ್ನ? ಕರೆಕ್ಟ್ ಕರೆಕ್ಟ್. ಎಲ್ಲೋ ಏಮಾರಿ ನಾವು ಮಾಡ್ತೀವಿ, ಅದನ್ನು ಮಾಡಬಾರ್ದು. ಇದು ಧರ್ಮ. ಹಾಗಾಗಿ ದೇವರನ್ನ ಯಾವುದೋ ಒಂದು ಇದರಲ್ಲಿ ಸಿಗಿಸಿ ದೇವ್ರ ಹಂಗೆ ದೇವ್ರ ಹಿಂಗೆ ಅಂತ ಕೊಡೋ ಬದಲು ದೇವರು ಅನ್ನೋದು ಒಂದು ಒಳ್ಳೆಯ ಪರಿಕಲ್ಪನೆ, ಪಾಸಿಟಿವ್ ಆಗಿ ನಾವು ಬೆಳಿಲಿಕ್ಕೆ ಬೇಕಾಗಿರುವಂಥ ಒಂದು ಪರಿಕಲ್ಪನೆ ಅದು. ಅದನ್ನು ಅದೇ ದೃಷ್ಟಿಯಿಂದ ತಗೊಂಡೋದ್ರೆ ಹೆಚ್ಚಿನದ್ದು ನಮ್ಗೆ ಸಿಗತ್ತೆ. ಅದು ಬಿಟ್ಕೊಂಬಿಟ್ಟು ದೇವ್ರೇನೋ ನಂಗೆ ಮಾಡಿಬಿಡ್ತಾನೆ, ಏನೋ ಹಾಳು ಮಾಡಿಬಿಡ್ತಾನೆ, ರಾತ್ರಿ ಬಂದು ಹೊಡೆದಾಕ್ಬಿಡ್ತಾನೆ ನನಗೆ, ಇವೆಲ್ಲ ಮೂರ್ಖತನಗಳು. ದೇವ್ರಿಗೆ ಅಷ್ಟೆಲ್ಲ ಪುರ್ಸತ್ತಿಲ್ಲ. ನಮ್ಮ ಹುಟ್ಟು ಸಾವು ಮಧ್ಯ ಕೆಲವು ಮೈಲ್ ಸ್ಟೋನ್ಗಳನ್ನು ಅವನು ಮಾಡಿಬಿಟ್ಬಿಡ್ತಾನೆ. ಒಬ್ಬ ದೇವ್ರ ಹತ್ರ ಹೋಗಿ ಬೈದ್ನಂತೆ, ಏನು ದೇವ್ರು ನೀನು, ನನ್ನ ಹಣೆ ಬರ ಯಾಕೆ ಹಿಂಗೆ ಬರ್ದಿದ್ಯಾ ಅಂತ. ದೇವ್ರು ಹೇಳಿದ್ನಂತೆ, ಹಣೆ ಬರ ಬರ್ದಿದ್ದೀನಿ, ಆದರೆ ಮಧ್ಯ ಕೆಲವು ಫಿಲಪ್ ದ ಬ್ಲ್ಯಾಂಕ್ಸ್ ಬಿಟ್ಕೊಂಡಿದ್ದೀನಿ, ಅದನ್ನು ನೀನು ಮಾಡ್ಕೋಬೇಕು. ಅದನ್ನು ನಾನೇ ಮಾಡಬೇಕು ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೀನು ಮೂರ್ಖ ಆಗ್ತೀಯ, ಮಾಡಬೇಡ ನೀನು ನನ್ನ ದೇವ್ರು. ಹಾಗಾಗಿ ನಮ್ಮ ಉನ್ನತಿ ಏನಿದೆ ಅದು ಮಾಡ್ಲಿಕ್ಕೆ ನಾವೇ ಶ್ರಮ ಪಡಬೇಕು. ಈಗ ಬಹಳ ಜನ ಏನು ಅಂದರೆ ದೇವ್ರೇನೋ ಮಾಡ್ತಾನೆ ಬಿಡ್ರಿ. ನಮ್ಮಲ್ಲಿ ಒಬ್ಬ MBA ಮಾಡಿದ ಹುಡುಗ ಬಂದಿದ್ದ, 2 MBA ಮಾಡಿದ್ದಾನೆ. ಏನು ಮಾಡ್ತಿದ್ದೀರಾ ಅಂತ ಕೇಳಿದೆ ನಾನು. ಜಾಬ್ಗೆ ಹೋಗಿಲ್ಲ. ಯಾಕೇನು? ಇಲ್ಲ ಹೋಗಿಲ್ಲ ನಾನು, ಯಾರೋ ದೊಡ್ಡ ಜ್ಯೋತಿಷ್ಯರ ಹೆಸರು ಹೇಳಿದ್ರು. ಅವ್ರ ಹತ್ರ ನಮ್ಮ ತಾಯಿ ನನ್ನ ಕರ್ಕೊಂಡೋಗಿದ್ರು. ಅವರು ನನ್ನ ಜಾತಕ ನೋಡಿಬಿಟ್ಟು ಇವನು 18ನೇ ಇಸ್ವಿ ಆಗಸ್ಟ್ 20ನೇ ತಾರೀಕುವರೆಗೆ ಏನು ಮಾಡಿದ್ರು ಕೈ ಹಿಡಿಯಲ್ಲ, ಅಲ್ಲಿವರೆಗೆ ಏನೂ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಏನು ಮಾಡ್ತಿದ್ದೀರಿ ಈಗ? ಏನೂ ಇಲ್ಲ. ಮಧ್ಯಾಹ್ನ 1 ಗಂಟೆಗೆ ಹೇಳ್ತಾನೆ, ಸ್ನಾನ ಮಾಡಿ ಊಟ ಮಾಡಿ ಬ್ರಿಗೇಡ್ ರೋಡಿಗೆ ಹೋಗ್ತಾನೆ. ಅಲ್ಲಿ ಇವನಂತರ ಫ್ರೆಂಡ್ಸ್ ಸಿಗ್ತಾರೆ, ಹ್ಯಾಪಿ ಅವರ್ಸು ಅದು ಇದು ಎಲ್ಲ ಮಾಡಿ ಒಂದಿಷ್ಟು MG ರೋಡು ಬ್ರಿಗೇಡ್ ರೋಡಲ್ಲಿ ಹುಡುಗಿಯರು ಹಿಂದೆ ತಿರುಗಿ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಮನೆಗೆ ಬರ್ತಾನೆ. ಯಾಕೆ ಅಂದರೆ ಇಲ್ಲ ನಂಗೆ ಮಾಡಬಾರ್ದು ಅಂತ ಹೇಳಿದ್ದಾರೆ, ನಾ ಮಾಡಲ್ಲ. ಬಹುಶಃ 18ನೇ ಇಸ್ವಿ ಬರೋ ಹೊತ್ತಿಗೆ ಅವ್ನು ಕಲ್ತಿರೋದೆಲ್ಲ ಮರ್ತಿರ್ತಾನೆ. ಇದು ನಮ್ಮ ಜೀವನ ಆಗಿದೆ ಇವತ್ತು. ಮನುಷ್ಯ ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಗೆ ದೈವಬಲ ಸಿಗತ್ತೆ. ದೇವ್ರೇನೋ ಬಂದ್ಬಿಟ್ಟು ನಂಗೆ ಏನೋ ಮಾಡ್ತಾನೆ ಅಂತ ನೀವು ಹಾಸಿಗೆ ಹಾಕ್ಕೊಂಡು ಮಲ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಗೆ ಏನೋ ಒಳ್ಳೇದು ಸಿಗಲ್ಲ. ಬಟ್ ಗುರುಜಿಯವರೇ, ಎಲ್ಲೋ ಒಂದು ನಾವೊಂದು ಜೀವನದಲ್ಲಿ ಎಲ್ಲೋ ಒಂದು ಕೆಲವೊಂದು ಆ ಗಿಲ್ಟಿ ಫೀಲಿಂಗ್ ಇರುತ್ತೆ, ನಾನೇನೋ ಒಂದು ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ದೇವರು ಶಿಕ್ಷೆ, ಇವಾಗ ಏನೋ ಒಂದು ಘಟನೆ ನನ್ನ ಜೀವನದಲ್ಲಿ ನಡೆಯುತ್ತೆ,
ಆ ಒಂದು ತಪ್ಪಿಗಾಗಿ ಇದನ್ನ ಶಿಕ್ಷೆ ಅಂತ ತಿಳ್ಕೊತೀವಿ ನಾವು. ಹೌದಾ ಅದು? ಇಲ್ಲ, ಒಂದು ಮಾತನ್ನು ಹೇಳ್ತೀನಿ. ತಪ್ಪು ಮಾಡದೆ ಮನುಷ್ಯ ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಯಾವುದೇ ಮನುಷ್ಯ, ನೀವು ಸೇರಿ ನಾನು ಸೇರಿ. ನಾನು ಬಹುಶಃ ಇವತ್ತು ಈ ಚೇರಲ್ಲಿ ಯಾಕೆ ಕೂತಿದ್ದೀನಿ ಅಂದರೆ, ನೀವೆಲ್ಲ ಮಾಡಿದ್ಕಿಂತ ಹೆಚ್ಚಿನ ತಪ್ಪು ಮಾಡಿದ್ದೀನಿ, ಅದರ ಅನುಭವದಿಂದ ನಾನು ಈ ಚೇರಲ್ಲಿ ಕೂತಿದ್ದೀನಿ. ಓಕೆ ಓಕೆ. ತಪ್ಪು ಮಾಡದೆ ಕಲ್ತವನು ಇವತ್ತಿನವರೆಗೆ ಯಾರೂ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ, ಪ್ರತಿ ವಾರ 1,000 ತಪ್ಪುಗಳನ್ನು ಮಾಡಿ ಅಂತೀನಿ. ಓಕೆ. ಯಾಕೆ? ತಪ್ಪುಗಳಿಂದಾನೇ ನಾವು ಕಲಿಯೋದು. ಇವತ್ತಿನ ತಪ್ಪು ನಾಳಿನ ಅನುಭವ. ಆಮೇಲೆ ಬೇರೆಯವರ ತಪ್ಪುಗಳನ್ನು ನಮ್ಮನ್ನು ಮಾಡ್ಕೊಳಕ್ಕೆ ನಾವು ಇಷ್ಟಪಡೋಲ್ಲ. ಈಗ ಯಾರು ಬುದ್ಧಿ ಹೇಳ್ತಾರೆ, ತಮ್ಮ ಹಿಂಗೆ ಮಾಡಬೇಡ ಹೋಗ್ರೆ ನಿಮ್ಗೇನು ಗೊತ್ತು, ನಾನು ಏನು ಗೊತ್ತಾ ಅಂತೀವಿ ನಾವು. ಆದರೆ ನಾವೇ ಅದು ಪೆಗ್ಗಿ ಬಿದ್ದಾಗ, ನಾವೇ ಹೊಡೆತ ತಿಂದಾಗ, ಓ ಅವತ್ತು ಅವ್ರು ಹೇಳಿದ್ದು ಹೌದು ಅಂತ ಅನ್ಸುತ್ತೆ. ಹಾಗಾಗಿ ತಪ್ಪುಗಳನ್ನು ನಾನು ಮಾಡಿಲ್ಲ ಅನ್ನೋರು ಎದೆ ತಟ್ಟೋರು ಇವತ್ತಿನವರೆಗೆ ಯಾರೂ ಇಲ್ಲ. ನನಗೆ ಆಶ್ಚರ್ಯ ಅಂದರೆ ಎಲ್ಲೋ ನಾನು ಅಯ್ಯೋ ನಾನಲ್ಲಪ್ಪ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಹಿಪೋಕ್ರಸಿ. ಖಂಡಿತವಾಗಿ ತಪ್ಪು ಮಾಡಲೇಬೇಕು. ಹೆಚ್ಚು ತಪ್ಪು, ಹೆಚ್ಚು ಅನುಭವ, ಹೆಚ್ಚು ತಪ್ಪು. ಆದರೆ ಒಂದೇ ಒಂದು, ಒಮ್ಮೆ ಮಾಡಿದ ತಪ್ಪು ಇನ್ನೊಮ್ಮೆ ಮಾಡಬಾರ್ದು. ಫಸ್ಟ್ ಟೈಮ್ ತಪ್ಪು, ಎರಡನೇ ಸಲ ನಿಮ್ಮ ಚಾಯ್ಸ್ ಆಗತ್ತದು. ಓಕೆ. ಯಾ ಯಾ. ಹಾಗಾಗಿ ತಪ್ಪುಗಳನ್ನು ಮಾಡಬೇಡಿ. ಮಾಡಿದ ತಪ್ಪನ್ನೇ ಇನ್ನೊಮ್ಮೆ ಮಾಡಬೇಡಿ. ಹೊಸ ಹೊಸ ತಪ್ಪುಗಳನ್ನು ಮಾಡಿ, ವಾರಕ್ಕೆ 1,000 ತಪ್ಪು ಮಾಡಿ ನಾನು ನಿಮ್ಮ ಜೊತೆಲಿ ಇದ್ದೀನಿ. ಬಟ್ ಅದರಿಂದ ಕಲೀರಿ. ಅಲ್ಲ, ಅದನ್ನೇ ನಾನು ಹೇಳಿದ್ದು. ಒಮ್ಮೆ ಮಾಡಿ ತಪ್ಪು ಇನ್ನೊಮ್ಮೆ ಮಾಡಲಿಲ್ಲ ಅಂದರೆ ಕಲಿತಾ ಹೋಗ್ತೀವಿ. ನಾವೇನು ನೋಡ್ತಿದ್ದೀವಿ ಅಂದರೆ, ರಾತ್ರಿ ಕತ್ಲಲ್ಲೇ ಬಾವಿ ಕಂಡಿರ್ತಾರೆ, ಹಗಲು ಬೆಳಕಿನಲ್ಲಿ ಹೋಗಿ ಅದರಲ್ಲಿ ಬಿದ್ದೋಗಿರ್ತಾರೆ. ಸೊ ಹಾಗಿದ್ರೆ ದೇವರ ಬಗ್ಗೆ ನಮ್ಮ ಕಲ್ಪನೆ ತಪ್ಪಿದೆ ಅಂತ ಹೇಳೋದು ತಾವು? ಅಲ್ಲಲ್ಲ, ನಾವೇನು ಮಾಡಿದ್ದೀವಿ ಅಂದರೆ, ದೇವರನ್ನು ಒಂಥರ ನಮ್ಮನೆ ಹಾಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟೋ ಜನರಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ದೇವರು ಬಂದು ನೋಡಿ, ನಮ್ಮಲ್ಲಿ ಭಾಳ ಜಗಳ ಆಡೋಕ್ಕೆ ಬರ್ತಾರೆ. ನಮ್ಮಲ್ಲಿ ನಾನು ಹೋದ್ರೆ ಡಿಸೆಂಬರಲ್ಲಿ ಶಿರ್ಡಿಗೆ ಹೋಗಿ ಬಂದರೆ, ಬರ್ತಿದ್ದಂಗೆ ಮನೇಲಿ ಹಿಂಗಾಯ್ತು, ನಮ್ಮ ಯಜಮಾನ್ರಿಗೆ ಹಂಗಾಯ್ತು, ಮಕ್ಕಳಿಗೆ ಹಿಂಗಾಯ್ತು, ಏನಿದು? ಸೊ ಇವ್ರ ತಲೆಯಲ್ಲಿ ಏನಿದೆ ಅಂದರೆ, ಶಿರ್ಡಿಗೆ ಹೋಗಿ ಇವ್ರು ಬಂದರು ಅಂದ ಕೂಡಲೇ ಮಾರನೇ ದಿನದಿಂದಾನೇ ಸಾಯಿಬಾಬಾ ಇವ್ರ ಮನೆಗೆ ಬಂದು ಇವ್ರಿಗೆ ಅಡುಗೆ ಮಾಡಿಕೊಟ್ಟು, ಬಟ್ಟೆ ಕೊಟ್ಟು, ಪಾತ್ರೆ ಎಲ್ಲ ತೊಳ್ಕೊಟ್ಟು ಅವ್ನು ಮಾಡಬೇಕು. ಆವಾಗ ಅವ್ನು ಸಾಯಿಬಾಬಾ ಅಂತ ಇವ್ರು ಒಪ್ಕೋತಾರೆ. ದೇವರು ಅನ್ನೋದೇನೆಂದರೆ, ಒಂದು ನಾವು ತಪ್ಪು ಮಾಡದೇ ಇರಲಿಕ್ಕಾಗಿ ಮಾಡಿದಂಥ ಒಂದಿದು. ಆಮೇಲೆ ಸೈಕಾಲಜಿಕಲಿ ನಮಗೊಂದು ಆ್ಯಂಕರಿಂಗ್ ಬೇಕು. ಈಗ ದೇವ್ರು ಇರೋದ್ರಿಂದ ಅದು ನಮ್ಗೆ ಸೈಕಾಲಜಿಕಲಿ ತುಂಬ ಒಳ್ಳೆ ಇದಾಗತ್ತೆ. ಯಾಕಂದರೆ ಏನೋ ಒಂದು ಕಷ್ಟ ಬಂತು, ಅಪ್ಪ ದೇವ್ರು ಇದೆ ಅಂದ್ಬಿಡ್ರಿ, ನೀನು ನೋಡ್ಕೊಳ್ಳಪ್ಪ. ಏನೋ ಕಷ್ಟ ಇಲ್ಲ, ಅವ್ನು ನೋಡ್ಕೊತಾನೆ. ಏನೋ ಮನಸ್ಸಿಗೆ ಇಲ್ಲಪ್ಪ ದೇವ್ರು ನೀನು ನೋಡ್ಕೊಳ್ಳಯ್ಯ. ನೋಡಿ ಎಷ್ಟು ಇದಿಲ್ಲ ಅಂದರೆ ನಾವು ಡಿಪ್ರೆಷನ್ಗೆ ಹೊರಟೋಗ್ಬಿಡ್ತೀವಿ. ಆ ಮನಸ್ಸಿನ ಭಾರವನ್ನು ಅಲ್ಲಿ ತಡ್ಕೊಳಕ್ಕಾಗಲ್ಲ. ಇದಕ್ಕಾಗಿ ಸೈಕಾಲಜಿಕಲಿ ಗಾಡ್ ಈಸ್ ಅನ್ ಆ್ಯಂಕರ್. ನಮ್ಮ ಇದನ್ನೆಲ್ಲ ಅವ್ನ ತಲೆ ಮೇಲೆ ಹಾಕಿ ನಾವು ಕುತ್ಕೊಳ್ಳೋಕೆ ಒಂದು ವ್ಯವಸ್ಥೆ ಆಗುತ್ತೆ. ಅದನ್ನು ಆ ದೃಷ್ಟಿಯಿಂದನೂ ದೇವರು ಒಳ್ಳೆಯದೇ. ದೇವರಿದ್ದಾನೆ ಖಂಡಿತವಾಗಿ. ನಮಗಿನ್ನ ಮಿಗಿಲಾದ ಒಂದು ಶಕ್ತಿ ಇದೆ, ನಮ್ಮನ್ನು ನಡೆಸೋ ಶಕ್ತಿ ಇದೆ. ಬಟ್ ಅದನ್ನು ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು ಹೊರತು ಈ ಥರ ಕಾಟಾಚಾರಕ್ಕೆ ಅದನ್ನು ಖಂಡಿತವಾಗಿ ಬೆಳೆಸ್ಕೋಬಾರ್ದು. ಓಕೆ. ಸೊ ಗುರುಜರ, ಮತ್ತೊಂದು ಪ್ರಶ್ನೆ ಕೇಳಿದ್ದೆ ನಾನು. ಎದುರುಗಡೆ ದೇವರ ಮನೆಯಲ್ಲೋ ಅಥವಾ ದೇವರ ಗುಡಿಗೆ ಹೋಗಿ ನಾವು ಪೂಜೆ ಮಾಡೋದ್ರಿಂದ ಮಾತ್ರ ದೇವರು ನಮಗೆ ಒಲಿತಾರ, ಅಥವಾ ಅಲ್ಲಿ ಮಾತ್ರ ಅವರ ನನ್ನ ಸಂಬಂಧ ಸರಿ ಇರುತ್ತೆ ಅಂತನ, ಅಥವಾ ಮಾನಸಿಕವಾಗಿ ನಾನು ಮಾಡುವಂಥ ಅವರ ಒಡನಾಟ ಜೊತೆಗೆ ನಾನು ಇರ್ತೀನಲ್ಲ, ಸೊ ಅದು ನಾವು ಮಾಡಿದ್ರೆ ಅಲ್ಲೂ ನೋಡಿ ಅದು ತಪ್ಪಲ್ಲ, ಇದು ತಪ್ಪಲ್ಲ. ಬಟ್ ಸುಮಾರು ಜನ ನಮ್ಮ ಮನೆ ಇದರಲ್ಲೂ ಹೇಗೆ ಅಂದರೆ, ಒಂದು ದೇವರಿಗೆ ನಮಸ್ಕಾರ ಮಾಡಲ್ಲ ಅಂತ ಹೇಳಿ ಎಷ್ಟೋ ಮನೆಯಲ್ಲಿ ನಡೆಯುತ್ತಿದೆ. ದೇವರು ಅನ್ನೋದೇನಿದೆ, ಅವನು ಜಗತ್ತಿನ ಎಲ್ಲ ಕಡೆ ಇದ್ದಾನೆ. ನಿಮ್ಮ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಮಾತ್ರ ಅಥವಾ ದೇವಸ್ಥಾನದಲ್ಲಿ ಮಾತ್ರ, ಹೊರಗಡೆ ಇಲ್ಲ ಅನ್ನೋದು ತಪ್ಪು ಕಲ್ಪನೆ. ದೇವ್ರು ಇಲ್ಲದೆ ಇರೋ ಜಾಗನೇ ಇಲ್ಲ. ಆಮೇಲೆ ಈ ಪರಮಾತ್ಮ ಅಂದರೆ ಏನಂದರೆ, ಇವತ್ತು ಜನತಾ ಜನಾರ್ದನ ಅಂತೀವಿ ನಾವು. ಹೆಚ್ಚು ಜನ ಎಲ್ಲಿದ್ದಾರೆ ಅಲ್ಲಿ ದೇವರು ಇದ್ದಾರೆ ಅಂತೀವಿ ನಾವು. ಹಾಗಾಗಿ ದೇವರ ಇರುವ ಎಲ್ಲ ಕಡೆನೂ ಇದೆ. ನೀವು ಎಲ್ಲೇ ಕೂತ್ಕೊಂಡು ಹಿಂಗಂದ್ರೆ ದೇವ್ರಿಗೆ ಮುಟ್ಟತ್ತೆ.
ಹೀಗೆ ಅನ್ಬೇಕು ಇಲ್ಲ, ಮನಸ್ಸಲ್ಲೇ ಹಿಂಗನ್ನಿ. ಆ ಪ್ರೀತಿ ದೇವ್ರಿಗೆ ಬೇಕು. ನಾವು ಎಷ್ಟು ಅವನ ಮೇಲೆ ಅವಲಂಬಿತವಾಗಿದ್ದೀವಿ ಅನ್ನೋದು ಬೇಕು. ಅಷ್ಟೇ ಬಿಟ್ಬಿಟ್ಟು ದೇವ್ರ ಹತ್ರ ನಾನು 100 ರೂಪಾಯಿ ಕೊಟ್ಟರೆ ಇಂಥ ದೇವರು ಆರ್ಡಿನರಿ, 500 ರೂಪಾಯಿ ಕೊಟ್ಟರೆ ಸ್ಪೆಷಲ್ ದೇವರು, 1000 ರೂಪಾಯಿ ಕೊಟ್ಟರೆ ಸೂಪರ್ ಸ್ಪೆಷಲ್ಲು, ಇವೆಲ್ಲ ಏನಿಲ್ಲ, ಮೂರ್ಖತನಗಳು. ದೇವ್ರು ಎಲ್ಲರಿಗೂ ಒಂದೇ. ದೇವ್ರ ಹತ್ರ ಮೀಸಲಾತಿಗಳಿಲ್ಲ. ಅವನು ಎಲ್ಲರಿಗೂ ಪ್ರೀತಿ ಮಾಡ್ತಾನೆ. ಓಕೆ ಗುರುಜಿಯವರೇ, ಈಗೊಂದು ಪುಟ್ಟ ವಿರಾಮ ತಗೊಳ್ಳೋದು ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಈಗೊಂದು ಪುಟ್ಟ ವಿರಾಮ ತಗೊಳ್ತೀವಿ. ವಿರಾಮದ ನಂತರ ಅತಿಥಿ ನಮ್ಮ ಜೊತೆಗಿರ್ತಾರೆ. ಅವರ ಜೊತೆಗೆ ಅವರ ಒಂದು ಅನುಭವವನ್ನು ನಾವು ಕೇಳಿ ತಿಳ್ಕೊಳ್ಳೋಣ. ಈಗ ಸಣ್ಣ ಬ್ರೇಕ್. ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ. ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. 1.5 ವರ್ಷದಿಂದ ನಾನು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಅಮೃತ ಚಿಕಿತ್ಸೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೇ ಒಂದು ಮೆಡಿಸನ್ ಇಲ್ಲದೆ ಗುರೂಜಿ ಕ್ಯೂರ್ ಮಾಡ್ತಾರೆ ಎಲ್ಲ ಡಿಸೀಸು ಅಂತ ನನಗೆ ತಿಳಿದು ಬಂತು. ಆದ್ದರಿಂದ ನಾನು ಈ ಅಮೃತ ಚಿಕಿತ್ಸೆನ ತಗೊಳ್ಳೋಕ್ಕೆ ತುಂಬಾ ಇಷ್ಟಪಟ್ಟೆ. ಈಗ ನನಗೆ ಒಂದು 70% ಎಲ್ಲ ಗುಣ ಆಗಿದೆ. 1 ತಿಂಗಳಲ್ಲಿ BP, ಥೈರಾಯ್ಡು ಎಲ್ಲ ನಿಲ್ಲಾಗಿದೆ. ಈಗ ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಐ ಆಮ್ ಲಿವಿಂಗ್ ಹ್ಯಾಪಿಲಿ. ಬನ್ನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ, ಚೆನ್ನಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸಂಪರ್ಕಿಸಬೇಕಾದ ವಿಳಾಸ: ಟೆಂಪಲ್ ಆಫ್ ಸಕ್ಸಸ್, ಮೇವಾ ಪ್ಲಾಜಾ, ಜುವೆಲ್ಸ್ ಆಫ್ ಬಿಲ್ಡಿಂಗ್, 4th ಫ್ಲೋರ್, ನಿಯರ್ ಲಾಲ್ಬಾಗ್ ವೆಸ್ಟ್ ಗೇಟ್, ನೆಕ್ಸ್ಟ್ ಟು ಕಾಮತ್ ಹೋಟೆಲ್, RV ರೋಡ್, ವಿವಿಪುರಂ, ಬ್ಯಾಂಗ್ಳೂರ್ 04. ಮೊಬೈಲ್ 9980090271. ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆ. ಔಷಧಿ ಮತ್ತೆ ಇಂಜೆಕ್ಷನ್ಗಳಿಲ್ಲದೆ ಆರೋಗ್ಯ ಸೂತ್ರ. ಹೃದಯ ತೊಂದರೆ, ಕ್ಯಾನ್ಸರ್, ಅಲ್ಸರ್, ಕಣ್ಣಿನ ತೊಂದರೆ, ರಕ್ತದೊತ್ತಡ, ಡಯಾಬಿಟಿಸ್, HIV, ಜಾಂಡಿಸ್ ಮತ್ತು ಇನ್ನಿತರೆ ಹಲವಾರು ಚಿಕಿತ್ಸೆಗಳಿಗೆ ಟೆಂಪಲ್ ಆಫ್ ಸಕ್ಸಸ್ ಅಮೃತ ಚಿಕಿತ್ಸೆಗೆ ಭೇಟಿ ಕೊಡಿ. 1.5 ವರ್ಷದಿಂದ ನಾನು ಯಾವುದೇ ರೀತಿಯ ಟ್ಯಾಬ್ಲೆಟ್ಸ್ ತಗೋತಾ ಇಲ್ಲ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಇಲ್ಲಿ ಅಮೃತ ಚಿಕಿತ್ಸೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಯಾವುದೇ ಒಂದು ಮೆಡಿಸನ್ ಇಲ್ಲದೆ ಗುರೂಜಿ ಕ್ಯೂರ್ ಮಾಡ್ತಾರೆ ಎಲ್ಲ ಡಿಸೀಸು ಅಂತ ನನಗೆ ತಿಳಿದು ಬಂತು. ಆದ್ದರಿಂದ ನಾನು ಈ ಅಮೃತ ಚಿಕಿತ್ಸೆನ ತಗೊಳ್ಳೋಕ್ಕೆ ತುಂಬಾ ಇಷ್ಟಪಟ್ಟೆ. ಈಗ ನನಗೆ ಒಂದು 70% ಎಲ್ಲ ಗುಣ ಆಗಿದೆ. 1 ತಿಂಗಳಲ್ಲಿ BP, ಥೈರಾಯ್ಡು ಎಲ್ಲ ನಿಲ್ಲಾಗಿದೆ. ಈಗ ವಿತೌಟ್ ಎನಿ ಟ್ಯಾಬ್ಲೆಟ್ಸ್ ಐ ಆಮ್ ಲಿವಿಂಗ್ ಹ್ಯಾಪಿಲಿ. ಬನ್ನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯ ಪಡ್ಕೊಳ್ಳಿ, ಚೆನ್ನಾಗಿರಿ. ದೇವ್ರು ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಸಂಪರ್ಕಿಸಬೇಕಾದ ವಿಳಾಸ: ಟೆಂಪಲ್ ಆಫ್ ಸಕ್ಸಸ್, ಮೇವಾ ಪ್ಲಾಜಾ, ಜುವೆಲ್ಸ್ ಆಫ್ ಬಿಲ್ಡಿಂಗ್, 4th ಫ್ಲೋರ್, ನಿಯರ್ ಲಾಲ್ಬಾಗ್ ವೆಸ್ಟ್ ಗೇಟ್, ನೆಕ್ಸ್ಟ್ ಟು ಕಾಮತ್ ಹೋಟೆಲ್, RV ರೋಡ್, ವಿವಿಪುರಂ, ಬ್ಯಾಂಗ್ಳೂರ್ 04. ಮೊಬೈಲ್ 9980090271. ವಿರಾಮ ನಂತರ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇಂದಿನ ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ತಾ ಅವರಿಗೆ ಅಮೃತ ಚಿಕಿತ್ಸೆ ಯಾವ ರೀತಿ ಒಂದು ಜೀವನವನ್ನು ಹಾಗೆ ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೊಂಡಿದ್ದಾರೆ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಮೊದಲನೇದಾಗಿ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸುಸ್ವಾಗತ ಮೇಡಮ್. ಸೊ ಮೇಡಮ್, ನಿಮ್ಮ ಹೆಸರು? ಲಕ್ಷ್ಮಿ ಅಂತ ಹೇಳಿ. ಓಕೆ, ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಮೊದಲು ವರ್ಕ್ ಮಾಡ್ತಾ ಇದ್ದೆ. ಈಗ ಸದ್ಯಕ್ಕೆ 1 ವರ್ಷದಿಂದ ಮನೆಯಲ್ಲಿ. ಓಕೆ, ಏನಾಗಿ ವರ್ಕ್ ಮಾಡ್ತಾ ಇದ್ರಿ ತಾವು? ಮೊದಲು ನಾನು ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ನಾನು ಇಂಪೋರ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. 22 ವರ್ಷ ನಾನು ಈ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದ್ದು ಈ ವಿದ್ಯೆನಲ್ಲಿ ನಾನು ನಂಬಿಕೆ ಇರಲಿಲ್ಲ. ಆದರೂ ಕೂಡ ಕೇವಲ ಒಂದು ಗುರೂಜಿಯವರ ಒಂದು ಸಂದರ್ಶನದಲ್ಲಿ ನಂಬಿಕೆ ಪಡೆದು ನಾನು ಈ ವಿದ್ಯೆ ಕಲಿಯೋದಕ್ಕೆ ಮನಸ್ಸು ಮಾಡಿದ್ದೀನಿ. ಓಕೆ, ಸೊ ಆರೋಗ್ಯದಲ್ಲಿ ನಿಮ್ಗೆ ಯಾವುದೇ ತರದ ಸಮಸ್ಯೆಗಳಿತ್ವಾ ಮೇಡಮ್? ಖಂಡಿತ ಮೇಡಮ್. ಓಕೆ, ಅದು ನನ್ನ ಮೊದಲು ಈ ಪ್ರಿಯ ವೀಕ್ಷಕರಿಗೆ, ನಮ್ಮ ಗುರೂಜಿ ಅವರಿಗೆ ಮತ್ತೆ ನಮ್ಮ ತಾಯಿಯವರಿಗೆ ನನ್ನ ಪ್ರಣಾಮಗಳನ್ನು ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಮ್ಮ ತಾಯಿಯವರಿಂದ ಈ ವಿದ್ಯೆ ನನಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಮೊದಲ ಗುರು ನನ್ನ ತಾಯಿ, ನೆಕ್ಸ್ಟ್ ನಮ್ಮ ಗುರೂಜಿಯವರು. ಆದ್ರಿಂದ ಫಸ್ಟ್ ನನ್ನ ತಾಯಿಯವರಿಗೆ ಕಾಯಿಲೆ ಇದ್ದಿದ್ದು. ಆ ತಾಯಿಯವರಿಗೆ ಅನುಭವಕ್ಕೆ ಬಂದ ನಂತರ ಅವರು ಸಹ ಒಂದೇ ಶಾರ್ಟ್ ನಲ್ಲಿ ಗುರೂಜಿ ಅವ್ರನ್ನ ನಂಬಿದವರು. ಆದ್ರಿಂದ ಅವ್ರಿಗೆ ಎಷ್ಟು ವಿಶ್ವಾಸ ಗುರೂಜಿ ಮೇಲೆ ಅಂದ್ರೆ ಇವ್ರು ನನ್ನ ಕಾಯಿಲೆ ವಾಸಿ ಮಾಡ್ತಾರೆ.
ಓಕೆ. ಅವರು ಸುತ್ತಿರುವಂತಹ ಹಾಸ್ಪಿಟಲ್ಗಳಲ್ಲಿ ಲೆಕ್ಕವೇ ಇಲ್ಲ. 3 ವರ್ಷ ಅವ್ರು ಸತತವಾಗಿ ಸುತ್ತಿ ಎಲ್ಲದರ ಅನುಭವ ಪಡೆದು ಕೊನೆಯಲ್ಲಿ ಅವರು ಸಂದರ್ಶನದಲ್ಲಿ ನೋಡಿ ಅವರು ಕಾರ್ಯಕ್ರಮಕ್ಕೆ ಬಂದಾಗ ಆ ಸಭೆಯಲ್ಲಿ ಈ ಗುರುಜಿ ನನ್ನ ನೋವಿಗೆ ಪರಿಹಾರ ಹೇಳ್ತಾರೆ ಅನ್ನೋ ಒಂದು ಭರವಸೆ ಮೇಲೆ ಅವರು ಒಂದೇ ಶಾರ್ಟ್ನಲ್ಲಿ ಗುರುವಾರದಲ್ಲಿ ಅವರಿಗೆ ಅಭಿಪ್ರಾಯ ಬಂತು. ಓಕೆ. ಸೊ ಈ 3 ವರ್ಷ ಅವ್ರು ಒದ್ದಾಡಿದ್ರಿ ಅಂತ ಹೇಳಿದ್ರಿ ಮೇಡಮ್, ಏನ್ ತೊಂದರೆ ಇತ್ತು ತಾಯಿ ಅವರಿಗೆ? ಖಂಡಿತ ಅವರಿಗೆ ಇದ್ದಿದ್ದಂತಲ್ಲಿ ಒಟ್ಟಾರೆಯಾಗಿ 8 ಕಾಯಿಲೆಗಳಿಂದ ಅವರು ಒದ್ದಾಡ್ತಾ ಇದ್ರು. ಓ ಮೈ ಗಾಡ್. ಓಕೆ. ಆ ಕಾಯಿಲೆನಲ್ಲಿ ಮನುಷ್ಯ ಜೀವನಕ್ಕೆ ಆಹಾರ ಬಹಳ ಮುಖ್ಯ. ಹೌದು. ಆ ಆಹಾರನೂ ಇರ್ಲಿಲ್ಲ. ಆಹಾರ ತಗೊಂಡ್ರೆ ಇಡೀ ದೇಹ ಅಲರ್ಜಿ ಆಗ್ತಾ ಇತ್ತು. ಅಯ್ಯೋ. ಅದು ತಿನ್ನುವುದು ಸಸ್ಯಾಹಾರಿ, ಆ ಸಸ್ಯಾಹಾರವನ್ನೇ ಅವ್ರು ತಗೊಳಕ್ ಆಗ್ತಾ ಇರ್ಲಿಲ್ಲ. ಮತ್ತೆ ನಿದ್ರೆ ಅನ್ನೋದು ಅವ್ರಿಗೆ ಕನಸಿನ ಮಾತು ಆಗೋಗಿತ್ತು. ಆಹಾರ ನಿದ್ರೆ ಇಲ್ಲದ ಮನುಷ್ಯ ನೆಕ್ಸ್ಟ್ ಅವನ ಎಕ್ಸ್ಪೆಕ್ಟೆಡ್ ಅವನ್ ಸಾವು. ಖಂಡಿತ ಖಂಡಿತ. ಈ ಮಧ್ಯದಲ್ಲಿ ಅವರು ಪೂರ್ತಿಯಾಗಿ ಮಾನಸಿಕವಾಗಿ ಇಳಿದೋಗಿದ್ರು. ಆಹಾರ ಇರ್ಲಿಲ್ಲ, ನಿದ್ದೆ ಇರ್ಲಿಲ್ಲ, ದೇಹ ಪೂರ್ತಿ ಅಲರ್ಜಿ. ಎಲ್ಲಿ ಚುಚ್ಕೋಣ ಅಂತ ಹೇಳಿದ್ರು ಅಲ್ಲಿ ಸ್ವಲ್ಪನೂ ಜಾಗ ಇರ್ತಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಅವರಿಗೆ ಮಾನಸಿಕವಾಗಿ ಮತ್ತೆ ನೈತಿಕ, ಭೌತಿಕವಾಗಿ, ದೈಹಿಕವಾಗಿ ಅವರಿಗೆ ನೋವನ್ನು ಅನುಭವಿಸ್ತಾ ಇದ್ರು. ಈ ನೋವಿಂದ ಈಚೆ ಬರೋಷ್ಟು ಶಕ್ತಿ ಇದ್ದಿದ್ದು ಆ ಗುರೂಜಿ ಮೇಲೇನೋ ನಂಬಿಕೆ ಬಂತು. ಓಕೆ ಓಕೆ. ಈ ನಂಬಿಕೆಯಿಂದ ಆದ್ರೆ ಯಾಕಂದ್ರೆ ಇವತ್ತಿನ ಸಮಾಜ ಅದೇ ತರನೇ ಇದೆ. ದಯವಿಟ್ಟು ಪ್ರಿಯ ವೀಕ್ಷಕರೇ ಗಮನಿಸಿ, ಇಂದಿನ ಸಮಾಜದಲ್ಲಿ ನಾವು ಯಾರನ್ನೂ ಸಹ ನಂಬೋದಕ್ಕೆ ಹೋಗೋದಿಲ್ಲ. ಫಸ್ಟ್ ಆ ವ್ಯಕ್ತಿ ಹೇಗೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಆದ್ರೂ ಇನ್ನೊಂದು ನಾನು ಈ ವಿಷಯದಲ್ಲಿ ಹೇಳ್ತೀನಿ, ನಮ್ಮ ತಾಯಿ ಅವಿದ್ಯಾವಂತರು ಆದ್ರೂ ಸಹ ಈ ಗುರು ನನ್ನ ನೋವನ್ನು ಮಾಡಬಲ್ಲಂತ ಶಕ್ತಿ ಇದೆ ಅನ್ನೋದಕ್ಕೆ ಒಂದೇ ಸಭೆಯಿಂದ ಅವ್ರು ತಿಳ್ಕೊಂಡ್ರು. ಆ ತಿಳ್ಕೊಂಡು ಇಡೀ ಕುಟುಂಬ ಅವ್ರ ಜೊತೆ ಬಂದು ವಿಚಾರ ಮಾಡಿ ಪಾಪ ಅವರಿಗೆ ಸ್ಪಂದನೆ ಮಾಡಿರ್ಲಿಲ್ಲ. ಈ ಸ್ಪಂದನೆ ಇಲ್ಲದಿರ ಅವರು ನರಳೋ ಅಷ್ಟೊತ್ತಿಗೆ 1 ವರ್ಷ ಆಗೋಯ್ತು. ಈ 1 ವರ್ಷದಲ್ಲಿ ಎಷ್ಟು ನೋವು ಅಂದ್ರೆ ಇನ್ನು ಮತ್ತೆ ಜಾಸ್ತಿ ಅವರು ಟ್ರೀಟ್ಮೆಂಟ್ಗೆ ಬರ್ಲಿಲ್ಲ. ಅದೇ ಟ್ರೀಟ್ಮೆಂಟ್ಗೆ ಬರ್ಲಿಲ್ಲ, ಮತ್ತೆ ಯಾರು ಕರ್ಕೊಂಡು ಬರೋದಕ್ಕೆ ರೆಡಿ ಇರ್ಲಿಲ್ಲ. ನಮ್ಮ ಮನೆಯಿಂದ ನಮ್ಮ ಕುಟುಂಬದಿಂದ ಈ ಗುರೂಜಿನ ನಂಬೋದಕ್ಕೆ ಯಾರು ರೆಡಿ ಇರ್ಲಿಲ್ಲ. ಓಕೆ ಓಕೆ. ಆದ್ರೂ ಸಹ ಯಾಕಂದ್ರೆ ನಾವು ಈ ಟಿವಿ ಪ್ರೋಗ್ರಾಮ್ ಅಲ್ಲಿ ದಿನಕ್ಕೆ ಬರೋ ತರ ಪ್ರತಿ ಕಾರ್ಯಕ್ರಮವನ್ನ ನೋಡಿ ಅವರು ಒಂದು ಸಾರಿ, ನಾವೇನು ತುಂಬಾ ದೂರ ಇಲ್ಲ, ಬೆಂಗಳೂರಿನಲ್ಲಿ ಇದೀವಿ, ಒಂದು ಸಾರಿ ಒಂದು ವಿಸಿಟ್ ನಲ್ಲಿ ಹೋಗಿ ಖಂಡಿತ ಅವನ್ನ ಪರಾಮರ್ಶಿಸಿ ಅವ್ರ ಹತ್ರ ಅನುಭವನ ಪಡೀರಿ ಅಂತ ಅವ್ರು ಪಾಪ ಬೇಡ್ಕೊಳ್ತಾ ಇದ್ರು. ಆಗ್ತಾ ಇರ್ಲಿಲ್ಲ. ಆದ್ರೂ ಸಹ ನಾನು ವಿದ್ಯಾವಂತಿ ಆಗಿದ್ರು ಸಹ ನಾನು ಅಷ್ಟು ಸುಲಭವಾಗಿ ಒಪ್ಪಿರ್ಲಿಲ್ಲ. ನಾನು ಸಹ 4 ತಿಂಗಳು ಅವ್ರನ್ನ ನಾನು ನೋಡ್ತಾ ಇದ್ದೆ. ಆದ್ರೆ ಒಂದು ವೀಕ್ಷಕರೇ ದಯವಿಟ್ಟು ಗಮನಿಸಿ, ಇಲ್ಲಿ ಸಾಮಾಜಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ ನಾನು ಹೇಳ್ತಾ ಇರುವಂತ ವಿಷಯ, ಯಾವುದೇ ಮೆಡಿಸಿನ್ ಇಲ್ದಿರ ನಮ್ಮ ಗುರೂಜಿಯವರ ಒಂದು ಭಾವಚಿತ್ರವನ್ನ ಅವರ ಕಾಲ್ ಮೇಲೆ ಇಟ್ಕೊಂಡ್ರೆ ಅವ್ರಿಗೆ ನೋವು ಮಾಯ ಆಗ್ತಾ ಇತ್ತು. ಅಲ್ಲಿ ಬರ್ದೇನೆ ಅವ್ರ ನೋವು ಬರಬೇಕಾದ್ರೆ ಅವ್ರಿಗೆ ಮಾಯ ಆಗ್ತಾ ಇತ್ತು. ಆ ಗುರೂಜಿ ಬಾಬಾ ಅವ್ರದ್ದು ಫೋಟೋ ಇಟ್ಕೊಂಡ್ರೆ ಅವ್ರಿಗೆ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇತ್ತು. ಆ ನೋವು ಕಡಿಮೆ ಆಗ್ತಾ ಇತ್ತು, ಅಟ್ಲೀಸ್ಟ್ 1 hour ಆದ್ರೂ ನಿದ್ದೆ ಬರ್ತಾ ಇತ್ತು. ವೆರಿ ಗುಡ್. ಓಕೆ. ಅದು ಯಾಕಂದ್ರೆ ಸಭೆನಲ್ಲಿ ಅವರಿಗೆ ಒಂದು ಲಿಂಗ ಮತ್ತೆ ಒಂದು ಬಾಬಾದು ಅವ್ರಿಗೆ ಫೋಟೋ ಇತ್ತು, ಅದನ್ನ ಇಟ್ಕೊಳ್ಳೋದ್ರಿಂದ ಅವರಿಗೆ ಆಗ್ತಾ ಇತ್ತು. ಇದನ್ನ ನಾನು ಗಮನಿಸಿದೆ. ಇದನ್ನ ಗಮನಿಸಿದಾಗ ನಮ್ಮ ಮಗು ಹತ್ರನೂ ನಾನು ಹೇಳ್ತಾ ಇದ್ದೆ, ಬೇಕಾದಷ್ಟು ಕಲ್ಲಿದೆ, ಆ ಕಲ್ಲನ್ನ ಇಟ್ಕೊಳ್ಬೋದಿತ್ತಲ್ಲ, ಆದ್ರೂ ಯಾಕೆ ಇದು ಸಹ ಕಲ್ಲೇ, ಆದ್ರೆ ಅದ್ರಲ್ಲಿ ಮೂರ್ತಿ ಅನ್ನೋದನ್ನ ಭಾವನೆ ನಮ್ಮಲ್ಲಿದೆ. ಆ ಭಾವನೆಯಿಂದ ಅವರು ತಲೆ ಮೇಲೆ ಇಟ್ಕೊಂಡು ಅದನ್ನ ಗಮನಿಸ್ತಾ ಬಂದೆ, ಯಾಕೆ ಇದನ್ನ ಒಂದ್ಸಾರಿ ಪರೀಕ್ಷೆ ಮಾಡಬಾರ್ದು. ಮತ್ತೆ ನಮ್ಮ ಗುರೂಜಿ ಅವರು ಪ್ರತಿ ಸಭೆನಲ್ಲಿ ಒಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ, ಓಂ ಶ್ರೀ ಗುರು ರಘುನಾಥಾಯ ನಮಃ ಅಂತ. ಈ ಮಂತ್ರವನ್ನ ಅವ್ರು ಪಠನೆ ಮಾಡ್ತಾ ಇದ್ರು. ಆ ಪಠನೆ ಮತ್ತೆ ಈ ಏನ್ ಮೂರ್ತಿಯನ್ನು ಇಟ್ಕೊಂಡು ಅವರು ನೋಡ್ತಾ ಇದ್ದಂತಹ ಮತ್ತೆ ಆ ಕಷ್ಟದವನ್ನ ಸಲೀಸಾಗಿ ಆ ಕ್ಷಣ ಅವರಿಗೆ ರಿಲೀಫ್ ಆಗೋದನ್ನ ನಾನು ಕಣ್ಣಾರೆ ನೋಡಿದ್ದು. ಆದ್ರೆ ನಾನು ಗಮನಿಸಿದ ನಂತರ ಯಾಕೆ ಒಂದ್ಸಾರಿ ಪರಿಶೀಲನೆ ಮಾಡಬಾರದು. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಒಂದು ಗಲ್ಲಿಗೆ ಅಥವಾ ಒಂದು ನಗರಕ್ಕೆ ಒಂದೊಂದು ಗುರೂಜಿ ಇರ್ಬೇಕಾದ್ರೆ ಯಾಕೆ ನೋಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲೂ ಒಂದು ಪ್ರಶ್ನೆ ಏನೋ ಬಂದ್ಮೇಲೆ ನಾವು ಯಾಕೆ ನೋಡಬಾರ್ದು ಅಂತ ಅನಿಸಿದ್ಮೇಲೆ ನಮ್ಮ ಗುರೂಜಿಯನ್ನ ಭೇಟಿ ಮಾಡೋದಕ್ಕೋಸ್ಕರ ನಾನು ಗುರುವಾರ ಬಂದೆ. ದಯವಿಟ್ಟು ಈಗ ಆಲ್ರೆಡಿ ನನ್ನ ತಾಯಿಯವರಿಗೆ 3 ವರ್ಷ ಕಳೆದು ಹೋಗಿದೆ. ಈ ಸಮಯ ಇನ್ನು ಮುಂದೆ ಕಳೀಬಾರ್ದು. ಖಂಡಿತ. ಈ ಸಮಯಕ್ಕೋಸ್ಕರನೇ ನಾನು ಗುರೂಜಿಯವರ ಹತ್ರ ಗಮನಿಸಿದಾಗ ನಮ್ಮ ಗುರೂಜಿಯವರಲ್ಲಿ
ಒಂದೇ ಸಭೆನಲ್ಲಿ ಅವರು ಮಾನಸಿಕ ವ್ಯಕ್ತಿಗೆ ಏನು ಚಿಕಿತ್ಸೆಯನ್ನ ಮಾಡದಂತಹದನ್ನ ಆ ತಂದೆಯಿಂದ ನಾನು ಕೇಳಿದೆ, ಮತ್ತೆ ಆ ವ್ಯಕ್ತಿಯಿಂದನೂ ನಾನು ಕೇಳಿದೆ. ಅದು ಸಾಮಾನ್ಯವಾಗಿ ಒಬ್ಬ ಎಕ್ಸಲೆಂಟ್ ಡಾಕ್ಟರ್ ಮಾತ್ರ ಮಾಡುವಂಥದ್ದು ಅನ್ನೋದು ನನ್ನ ಗಮನಕ್ಕೆ ಬಂದಿತ್ತು. ಅದು ಬಿಟ್ಟು ಸಾಮಾನ್ಯ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಅವ್ರು ಪೂರ್ತಿಯಾಗಿ ಕಲಿತಿದ್ರೆ ಮಾತ್ರ, ವಿದ್ಯೆಯನ್ನ ಸಂಪೂರ್ಣವಾಗಿ ಕಲಿತಿರುವಂತಹ ಒಬ್ಬ ವ್ಯಕ್ತಿ ಮಾತ್ರ, ಅದು ಗುರುಜಿ ಅನ್ನೋರು ಮಾತ್ರ ಮಾಡೋ ಸಾಧ್ಯ. ಇಲ್ಲಾಂದ್ರೆ ಅದು ನಾರ್ಮಲ್ ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಕ್ಷಣ ಆ ಸಭೆನಲ್ಲಿ ತೀರ್ಮಾನ ಮಾಡಿದೆ. ಆ ಸಭೆನಲ್ಲಿ ತೀರ್ಮಾನ ಮಾಡಿ ನಾನು ಇಮಿಡಿಯೇಟ್ ಆಗಿ ನಮ್ಮ ಗುರುಜಿ ಅವ್ರ ಹತ್ರ ಕ್ಲಾಸಿಗೆ ನಾನು ಡೈರೆಕ್ಟ್ ಆಗಿ ಸೇರ್ಕೊಳ್ಳೋದಕ್ಕೆ ನಾನು ಇಷ್ಟಪಟ್ಟೆ. ನಾನು ಎಂತ ಭಾಗ್ಯಶಾಲಿ ಅಂದ್ರೆ ನಮ್ಮ ತಾಯಿಯಿಂದ ನನಗೆ ಡೈರೆಕ್ಟ್ ಆಗಿ ಕ್ಲಾಸ್ ಸಿಕ್ತು. ಅಲ್ಲಿಂದ ನಾವು ಫಸ್ಟ್ ಕಾರ್ಯಕ್ರಮದಿಂದ ಇವತ್ತು 7ನೇ ಕಾರ್ಯಕ್ರಮದವರೆಗೂ ಕ್ಲಾಸ್ ವರ್ಗೂ ಬಂದಿದ್ದೀವಿ. ವೆರಿ ಗುಡ್. ಆದ್ರಿಂದ ಈ ಒಂದು ಭಾಗ್ಯ ನಮ್ಗೆ ಗುರುಜಿ ಅವರು ಕೊಟ್ಟಿದ್ದು. ಅವರು ಒಂದೊಂದು ಕಾರ್ಯಕ್ರಮದಲ್ಲೂ ಸಹ ಒಂದೊಂದು ಚೈತನ್ಯವನ್ನ ಅವ್ರು ನಾನು ನೋಡ್ತಾ ಬಂದೆ. ಬಹಳಷ್ಟು ಅವರು ಏನು ಆರೋಗ್ಯದಲ್ಲಿ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ತುಂಬಾ ಈ ಸಾಮಾನ್ಯವಾಗಿ 3 ವರ್ಷದನ್ನ ಕೇವಲ 3 ತಿಂಗಳಲ್ಲಿ ನಾವು ಗುರುಜಿ ಅವ್ರನ್ನ ಭೇಟಿ ಮಾಡಕ್ ಆಗೋದಿಲ್ಲ. ಗುರುವಾರ ಸಭೆನಲ್ಲಿ ಅವ್ರು ಬಹಳ ಬ್ಯುಸಿ ಇರ್ತಾರೆ. ಅವ್ರು ಸಿಗೋದು ನಮ್ಗೆ ಪಾದ ಸ್ಪರ್ಶ ಮಾತ್ರವೇ. ನಮಗೆ ಆ ಪಾದ ಸ್ಪರ್ಶದಲ್ಲಿ ಅವ್ರು ನಮಗೆ ಇಷ್ಟೊಂದು ವಾಸಿ ಮಾಡೋದಾದ್ರೆ ಯಾಕೆ ನಾವು ಪೂರ್ತಿಯಾಗಿ ಕಲಿಯಬಾರದು? ಖಂಡಿತ. ಅವ್ರು ಮಹಾನ್ ವಿದ್ಯಾನ ಕಲಿತು ಅವರು ಕರಗತ ಮಾಡಿರೋದನ್ನ ಅಟ್ಲೀಸ್ಟ್ ಅಷ್ಟು ಸಾಸಿವೆ ಎಷ್ಟಾದ್ರೂ ನಾವು ಕಲ್ತ್ಕೊಂಡು ಆತರ ಈ ತರ ಹೊರಳಾಡೋಣ ಅನ್ನೋದು ಒಂದು ಭಾವನೆಯಿಂದ ನಾವು ಖಂಡಿತ ಗುರುಜಿ ಅವ್ರ ಹತ್ರ ಕೇಳೋಣ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಹೇಳ್ಕೊಡುವಂತ ಪ್ರತಿ ವಿದ್ಯೆಯನ್ನು ಕಲಿತು ಆ ಅಮೃತ ನಾವು ಒಂದ್ ಸ್ವಲ್ಪ ಕುಡಿಯೋಣ. ಕುಡಿದು ನಮ್ಮ ಕುಟುಂಬವನ್ನು ಮೊದಲು ನಮ್ಮನ್ನ ನಾವು ಪಾವನ ಮಾಡ್ಕೋಬೇಕು. ಖಂಡಿತ ಮೇಡಮ್. ಆ ನಂತರ ಕುಟುಂಬ, ಆ ನಂತರ ಸಮಾಜ, ಫಸ್ಟ್ ನಮ್ಮನ್ನ ನಾವು. ಯಾವತ್ತೂ ಗುರುಜಿಯವರು ಹೇಳ್ತಾರೆ ನಮ್ಮ ಆರೋಗ್ಯವನ್ನ ನಾವು ಮೊದಲು ಸರಿ ಮಾಡ್ಕೊಂಡು ಆ ನಂತರವೇ ನಾವು ಇನ್ನು ಬಾಕಿಯವರಿಗೆ ನಾವು ಆರೋಗ್ಯವನ್ನ ಹಂಚಲಿಕ್ಕೆ ಸಾಧ್ಯ ಅಂತ ಹೇಳಿ. ಅದು ಗುರುಜಿಯವರು ಹೇಳ್ಕೊಟ್ಟಿರುವಂತ ಪ್ರತಿಯೊಂದು ಹೇಗೆ ಅಂದ್ರೆ ದಯವಿಟ್ಟು ಪ್ರಿಯ ವೀಕ್ಷಕರೇ ಗಮನಿಸಿ, ಈ ಒಂದು ವಿದ್ಯೆನಲ್ಲಿ ಧ್ಯಾನ, ಮಂತ್ರ, ಸಂಕಲ್ಪ, ನಂಬಿಕೆ ಇದ್ರೆ ಇಡೀ ಜಗತ್ನಲ್ಲಿ ಮನುಷ್ಯ ಅನ್ನೋ ಪ್ರಾಣಿಗೆ ಅನಾರೋಗ್ಯ ಅನ್ನೋದು ಇಲ್ಲ. ಕಟ್ಟಿಟ್ಟ ಬುತ್ತಿ. ಅದನ್ನ ಪ್ಯಾಕ್ ಮಾಡಿ ನಾವು ಎಲ್ಲಾದ್ರೂ ಒಂದ್ ಕಡೆ ಲಗೇಜ್ ಮಾಡಿ ಹಾಕಿ ಡಸ್ಟ್ಬಿನ್ ಎಲ್ಲ ಹಾಕೋತರ ಹಾಕ್ಬಿಡ್ಬೋದು. ಇದು ನನ್ನ ಅನುಭವ. ಇದು ಕೇವಲ 3 ತಿಂಗಳಲ್ಲಿ ನಾನು ಪಡೆದಂತಹ ಅನುಭವ. ಅದು ನಮ್ಮ ತಾಯಿಯವರು 95% ವಾಸಿಯಾಗಿದ್ದಾರೆ. ನಾನು ಇದೇ ಮಾತಿಗೆ ಬರ್ಬೇಕು ಅಂತಿದ್ದೆ. ನೀವು ತಾಯಿಯ ನರಳಾಟವನ್ನ 3 ವರ್ಷ ಅವರು ನರಳಿದ್ದಾರೆ. ಜೊತೆಯಾಗಿ ಪೂಜ್ಯ ಗುರುಜಿಯವರ ವಿಷಯ ತಿಳಿದಾದ್ಮೇಲೂ 1 ವರ್ಷ ಅವ್ರಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಸಹ ಹೇಳಿದ್ರಿ. ಬಟ್ ಈಗಿನ ಅವರ ಪರಿಸ್ಥಿತಿ, ಆರೋಗ್ಯ ಯಾವ ರೀತಿ ಇದೆ? ಅಲರ್ಜಿ ಅಂತ ಹೇಳಿದ್ರಿ, ಯಾವ ರೀತಿ ಇದೆ ಮೇಡಮ್? ಈಗ ನೋಡಿ ಮೇಡಮ್, ಅಲರ್ಜಿ ಅನ್ನೋದು 1 ನಿಮಿಷನೂ ಇಲ್ಲ. ಅವರಿಗೆ ಅವ್ರ ಪರಿಸರ ಪ್ರೇಮಿ. ಪ್ರತಿ ಗಿಡ, ಮರ, ಪ್ರಾಣಿ, ಪಕ್ಷಿ ಅದ್ರ ಬಹಳಷ್ಟು ಅವರಿಗೆ ಪ್ರೀತಿ. ಅದ್ರ ಒಂದು ಮುಟ್ಟಿದ್ರು ಒಂದು ಬರ್ತಾ ಇತ್ತು. ಈಗ ಅವ್ರು ಅದಕ್ಕೋಸ್ಕರನೇ ಎಲ್ಲಾ ತರನು ಮುಡ್ತಾ ಇದ್ದಾರೆ. ಇದು ನೋಡ್ಬೇಕು ಅಂದ್ರೆ ಯಾವ ಗಿಡದಿಂದ ಅಲರ್ಜಿ ಬರುತ್ತೆ, ಈ ಹೂವಿಂದ ಅಲರ್ಜಿ ಬರುತ್ತೆ, ಅಲರ್ಜಿ ಬರುವಂತದ್ದು ಅಂತ ಭಾವನೆ ಮೊದ್ಲಿಂದ ಇತ್ತು. ಅವ್ರು ಮೊದ್ಲಿಂದ ಪರಿಸರ ಪ್ರೇಮಿ ಆಗಿರೋದ್ರಿಂದ ಪ್ರತಿ ಗಿಡ ಹಾಕ್ತಾ ಇದ್ರು, ಅದು ಬರ್ತಾ ಇತ್ತು. ಇದು ಕಾಯಿಲೆ ಶುರು ಆದ್ಮೇಲೆ, ಕಾಲಿನ ನೋವು ಶುರು ಆದ್ಮೇಲೆ ಆಟೋಮೆಟಿಕ್ ಆಗಿ ಅದು ಸುಮ್ನೆ ಬರ್ತಾ ಇತ್ತು. ಅಲರ್ಜಿ ಸುಮ್ಮನೆ ಬರ್ತಾ ಇತ್ತು. ಅದಕ್ಕೋಸ್ಕರ ಅವರು ಆಟೋಮೆಟಿಕ್ ಆಗಿ ಅಲರ್ಜಿ ಬಂತು, ಮೈ ಗಂದೆ ಆಯ್ತು, ಶುರು ಆಯ್ತು ಅಂದ್ರೆ ಎವಿಲ್ ಟ್ಯಾಬ್ಲೆಟ್ ಹಾಕೊಳ್ತಾ ಇರೋದು ಅಭ್ಯಾಸ ಆಗ್ಬಿಟ್ಟಿತ್ತು. ಈಗ ಹೇಗೆ ಅಂದ್ರೆ ಈಗ ಬಂದ ತಕ್ಷಣ ಅವ್ರಿಗೆ ಈ ಏನು ನಾವು ಕ್ಲಾಸಿಗೆ ಬರೋದಕ್ಕೆ ಆಯ್ತು, ಅವಾಗ ಅವ್ರ ಮಂತ್ರನ ಹೇಳೋದಕ್ಕೆ ಶುರು ಮಾಡಿದ್ರು. ಆವಾಗ್ಲಿಂದ ಅವ್ರು ಇವಾಗೂ ಅಷ್ಟೇ ಪೂರ್ತಿಯಾಗಿ ಈಗವರೆಗೂ, ಈ ಕ್ಷಣ ಏನು ನಾನು ಬಂದಿದ್ದೀನಿ ಈ ಕ್ಷಣದವರೆಗೂ ಅವರಿಗೆ ಅಲರ್ಜಿ ಇಲ್ಲ. ವೆರಿ ಗುಡ್, ವೆರಿ ಗುಡ್. ಅಬ್ಬಬ್ಬಾ. ಆದ್ರೆ ಎಷ್ಟು ಅಂದ್ರೆ ನೀವು ನೋಡೋಕ್ಕಾಗಲ್ಲ. ಅವ್ರು ಇರುವಂತ ಕಲರು ಬಹಳ ಕಲರ್ ನಲ್ಲಿ ತುಂಬಾ ಡಾರ್ಕ್ ಆಗಿದ್ದಾರೆ. ಆದ್ರೆ ಆ ಗಂಧೆಗಳು ಮಾತ್ರ ಪೂರ್ತಿಯಾಗಿ ಇಡೀ ರೆಡ್ಡಿಶ್ ಆಗಿ ಇಡೀ ಬಾಡಿನ, ಇಡೀ ದೇಹವನ್ನ ಅವ್ರನ್ನ ನುಂಗ ಹಾಕ್ತಾ ಇತ್ತು. ಈ ನುಂಗ ಹಾಕ್ತಾ ಇರುವಂತ ದೇಹದಲ್ಲಿ ಅಲರ್ಜಿ ಇಲ್ಲ. ಮತ್ತೆ ಅವರಿಗೆ ಸಸ್ಯಾಹಾರ, ಇವಾಗ ಯಾವ ಸಸ್ಯಾಹಾರದಲ್ಲಿ ಏನೇ ಕೊಟ್ರು ಅವರು ಆರಾಮಾಗಿ ಊಟ ಮಾಡ್ತಾರೆ, ಏನು ತೊಂದರೆ ಇಲ್ಲ. ಕಣ್ತುಂಬಾ ನಿದ್ದೆ ಮಾಡ್ತಾರೆ, ಯಾವ ತೊಂದರೆನೂ ಇಲ್ಲ. ದಿನಕ್ಕೆ 3 ಅವರ್ 24 ಗಂಟೆ 48 ಗಂಟೆ ಕೊಟ್ಟರು ಇವಾಗ ನಿದ್ದೆ ಮಾಡ್ತಾ ಇದ್ದಾರೆ. ಇಂಥ ಭಾಗ್ಯ ಕೊಟ್ಟಿದ್ದು ಗುರುಜಿ ಅವರು. ಅವರಿಗೆ ಎಷ್ಟು ಅವರು ಋಣಿ ಅಂದ್ರೆ ಅವ್ರ ಜೀವನ ಪೂರ್ತಿ ಅವರಿಗೆ ಋಣಿಯಾಗಿರ್ತಾರೆ. ಈ ಒಂದು ಭಾಗ್ಯ ಕೊಟ್ಟಂತಹ, ಈ ಅಮೃತ ವಿದ್ಯೆನ ಅವರಿಗೆ ಹೇಳಿಕೊಟ್ಟಂತಹ ನಮ್ಮ ಗುರುಜಿ ಅವರಿಗೆ
ಸಾಷ್ಟಾಂಗ ನಮಸ್ಕಾರಗಳು ಮೇಡಮ್. ಸೊ ಮೇಡಮ್, ನೀವು ನಿಮ್ಮ ತಾಯಿಯವರ ಬಗ್ಗೆ ಹೇಳಿದ್ರಿ. ಎಸ್, ಅಫ್ಕೋರ್ಸ್ ಅವರಿಗೆ ನಿಜವಾಗ್ಲೂ 95% ಗುಣ ಆಗಿದೆ ಅಂತ ಕೇಳಿದಾಗ ಭಾರಿ ಖುಷಿ ಆಗ್ತದೆ. ಯಾಕೆಂದರೆ 3 ವರ್ಷದ ನರಳಾಟ ಬಹುಶಃ ಒಂದು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದ ನೋವು ಅನುಭವಿಸಿರ್ತಾರೆ. ಸೊ ಇಷ್ಟು ಒಳ್ಳೆ ಆರೋಗ್ಯ ಪೂಜೆ ಗುರೂಜಿಯವರಿಂದ ಸಿಕ್ಕಿದೆ. ನಿಜವಾಗ್ಲೂ ನಮಗೂ ಬಹಳ ಒಂದು ಖುಷಿ ಇದಾಗ್ತಾ ಇದೆ ಮನಸ್ಸಿಗೆ. ಸೊ ನಿಮ್ಮಲ್ಲಿ ಯಾವುದೇ ಥರದ ಆರೋಗ್ಯದ ಸಮಸ್ಯೆ ಇತ್ತಾ, ಅಥವಾ ಯಾವಾಗಲೂ ಗುರೂಜಿಯವರು ಹೇಳ್ತಾರೆ ನೀವು ಆರೋಗ್ಯವಾಗಿ ಇದ್ರೂ ಸಹ ಇನ್ನು ಮುಂದೆ ನೀವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದಕ್ಕೆ ಸಹ ನಮ್ಮಲ್ಲಿ ಒಂದು ಮಾರ್ಗ ಇದೆ ಅಂತ ತಿಳಿಸ್ಕೊಡ್ತಾರಲ್ಲ. ಸೊ ಆ ರೀತಿಯಾಗಿ ಏನಾದರೂ ನೀವು ಬಂದವರಾ? ಖಂಡಿತ ಮೇಡಮ್. ಗುರೂಜಿ ಅವರಿಗೆ ನಮ್ಮ ತಾಯಿಗೋಸ್ಕರ ನಾನು ನೋಡೋದಕ್ಕಾಗಿ, ಅವ್ರನ್ನ ವಿಚಾರ ಮಾಡೋದಕ್ಕಾಗಿ ಬಂದಿದ್ದು. ಅದ್ರ ಜೊತೆಗೆ ನನ್ನಲ್ಲೂ ಸಹ ಬಹಳಷ್ಟು ಅನಾರೋಗ್ಯ ಇತ್ತು. ನಾನು ಹೇಗಂದ್ರೆ ಅನಿಮಿಯಾ ಪೇಷಂಟ್. ನನ್ನ ಹತ್ರ ಇರೋದು ಬ್ಲಡ್ ಹುಟ್ಟಿದ ಮಗುವಿನಲ್ಲಿರುವಂತಹ ಹಿಮೋಗ್ಲೋಬಿನ್ 3 ಅಂಶ ಮಾತ್ರ, ಅದಕ್ಕಿಂತ ಜಾಸ್ತಿ ಇಲ್ಲ. ಮತ್ತೆ ನನಗೆ ಮೋಷನ್ ಪ್ರಾಬ್ಲಮ್ ತುಂಬಾ ಇತ್ತು. ಈ ಅಂದ್ರೆ ಅದ್ರ ಜೊತೆಗೆ ನನಗೆ ಇನ್ನೊಂದೇನಂದ್ರೆ ನನ್ನಲ್ಲಿ ನಂಬಿಕೆ ಇತ್ತು. ಆದ್ರೆ ನಾನು ಯಾವ ಮೆಡಿಸನ್ ತಗೊಳ್ತಾ ಇರ್ಲಿಲ್ಲ, ಆದ್ರೆ ಹೇಗೋ ಮಾಡ್ಕೊಳ್ತೀನಿ ಅನ್ನೋದು ಗೊತ್ತಿತ್ತು. ಪ್ರತಿ ಹಾಸ್ಪಿಟ್ಲು ನೋಡಿ ಎಲ್ಲ ಮುಗಿಸಿ ನಾನು ಹಾಗೆ ಕ್ವೈಟ್ ಆಗಿ ಇದ್ಬಿಟ್ಟಿದೆ. ಬೇಡ, ಇದು ನನಗೆ ಇದು ಮಾಡ್ಕೊಳ್ಳೋದೇ ಬೇಡ. ನಂಗೆ ಬ್ಲಡ್ ತಗೊಳಕ್ಕೂ ಇಂಟ್ರೆಸ್ಟ್ ಇರ್ಲಿಲ್ಲ, ಮತ್ತೆ ನನ್ಗೆ ಮೆಡಿಸಿನ್ ತಿನ್ನೋಕ್ ಮೊದ್ಲಾಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಈಗ ನಮ್ ತಾಯಿ ಜೊತೆ ಬಂದ್ಮೇಲೆ ಹೀಗೆ ಹೂವಾಗದೆ ಹೇಗೆ ಅಂದ್ರೆ ದಾರ ಕಟ್ಬಿಟ್ಟು ದೇವ್ರ ತಲೆ ಮೇಲೆ ಇಟ್ಟದ ಮೇಲೆ ಅದು ಹೇಗೆ ನೋಡಿ ಅದು ಸ್ವರ್ಗಕ್ಕೆ ಹೋಗುತ್ತೋ, ಅದೇ ರೀತಿ ನಮ್ ಗುರೂಜಿ ಪಾದಕ್ಕೆ ಬಂದ್ಮೇಲೆ ನಮ್ ತಾಯಿ ಜೊತೆಗೆ ನನಗೂ ಸಹ ಏನು ಅಂದ್ರೆ ಆ ನಂಬಿಕೆ ಮೇಲೆ, ಆ ಗುರು ಮಂತ್ರದಿಂದ, ಆ ಧ್ಯಾನ ಸಂಕಲ್ಪದಿಂದ ಇವತ್ತು ನನಗೆ ಎಷ್ಟಿದೆ, ನನಗೆ ಹಿಮೋಗ್ಲೋಬಿನ್ ಅನಿಮಿಯಾ ಅದ್ರ ಬಗ್ಗೆ ಇಲ್ಲ, ಮತ್ತೆ ನಂಗೆ ಮೋಷನ್ ಪ್ರಾಬ್ಲಮ್ ಅದು ಇಲ್ಲ. ಯಾವುದೇ ನನಗೆ ಕೆಲಸ ಕಾರ್ಯ ಇರಲಿ, ನನ್ನಲ್ಲಿ ಆತ್ಮವಿಶ್ವಾಸ ಮತ್ತೆ ನಂಬಿಕೆ. ಯಾವ ಕಾರ್ಯಕ್ಕೂ ನಾನು ಇವಾಗ ಹಿಂದೇಟ್ ಹಾಕ್ತಾ ಇಲ್ಲ. ಅದ್ರ ಮಂತ್ರನ ಪಠನೆ ಮಾಡಿ ಏನೇ ನೋವಿರ್ಲಿ, ಅದು ಮಾನಸಿಕವಾಗಿ ಇರ್ಲಿ, ದೈಹಿಕವಾಗಿ ಇರ್ಲಿ, ಅಥವಾ ಸಾಂಸಾರಿಕವಾಗಿ ಇರ್ಲಿ, ನೀವು ಆ ಕ್ಷಣ ಆ ರೀತಿ ಹೇಳ್ಕೊಟ್ಟಿರೋ ಹಾಗೆ ನೀವು ಮಾಡಿದ್ರೆ ಆ ಕ್ಷಣವೇ ನೀವು ಅದು ಪ್ರತಿಫಲವನ್ನು ಪಡಿಬಹುದು. ಇದು ನನ್ನ ಅನುಭವ. ನಾನು ಏನು ಹೆಚ್ಚು ಸಮಯದಲ್ಲಿ ಇದನ್ನ ಕಲ್ತಿಲ್ಲ. ಜಸ್ಟ್ ನಾನು ಕಲ್ತಿದ್ದು ಬರೇ 3 ತಿಂಗಳು. 3 ತಿಂಗಳಲ್ಲಿ ಅನುಭವಿಸಿದ್ದೀನಿ. ಅದನ್ನ ಪ್ರತಿಫಲ ನಾನು ಇವತ್ತು ನಾನು ನನ್ನ ಕುಟುಂಬ ನೋಡ್ತಾ ಇದ್ದೀವಿ. ಓಕೆ. ಸೊ ಮೇಡಮ್, ನೀವು ನರಳಿದ್ದು ಸಾಧಾರಣ ಎಷ್ಟು ವರ್ಷದಿಂದ ಈ ತರ ಅನಿಮಿಯಾ? ನನ್ಗೆ ಅನಿಮಿಯಾ ಅನ್ನೋದು ನನಗೆ ಚಿಕ್ಕವಳಿಂದ ನನಗೆ ಈ ಕಾಯಿಲೆ ಇತ್ತು. ಬಟ್ ಆದ್ರೆ ಮಧ್ಯದಲ್ಲಿ ನಾನು ಸ್ವಲ್ಪ ರಿಕವರ್ ಆಗಿ ಈಗ ಇದನ್ನ ಇತ್ತೀಚೆಗೆ 1 ವರ್ಷದಿಂದ ನಾನು ಅನುಭವಿಸೋಕೆ ಪ್ರಾರಂಭ ಆಗಿತ್ತು. ಈ 1 ವರ್ಷದಿಂದ ಈ ನೋವಿಂದ ನಾನು ಈಗ ಬಹಳ ಹೆಚ್ಚು ಕಮ್ಮಿ ನಾನು 90% ಇವಾಗ ಪೂರ್ತಿಯಾಗಿ ಈಚೆ ಬಂದಿದ್ದೇನೆ. ಇನ್ನು 10% ಇನ್ನು ನೆಕ್ಸ್ಟ್ ಏನ್ ಕ್ಲಾಸ್ ನಲ್ಲಿ ನಮ್ ಗುರುಜಿ ಹೇಳ್ಕೊಡ್ತಾರೆ ಅದರಿಂದ ಪೂರ್ತಿಯಾಗಿ ಕಲ್ತ್ರೆ ಮತ್ತೆ ಅದರಿಂದ ಸಂಪೂರ್ಣವಾಗಿ ನಾವು ಆರೋಗ್ಯವನ್ನ ನಾವು ಕಾಪಾಡ್ಕೋಬಹುದು. ಈ ಆರೋಗ್ಯದಿಂದ ನಾವು ನಮ್ಮ ಕುಟುಂಬ ತುಂಬಾ ಸಂತೋಷವಾಗಿ ಇರೋದಕ್ಕೆ ಸಾಧ್ಯ. ಓಕೆ. ಸೊ ಮೇಡಮ್, ಇದರಲ್ಲಿದ್ದ ಪದ್ಧತಿಗಳ ಬಗ್ಗೆ ಒಂದಿಷ್ಟು ನಿಮ್ಮಿಂದ ನಿಮ್ಮ ಅಭಿಪ್ರಾಯ ಬೇಕು. ಯಾಕೆಂದರೆ ಯೂಶಲಾಗಿ ಪೂಜ್ಯ ಗುರೂಜಿಯವರು ಕೆಲವೊಂದಿಷ್ಟು ಪದ್ಧತಿಗಳನ್ನು, ಎಸ್ಪೆಷಲಿ ಉಷಾಪಾನ ಆಗಲಿ ಇನ್ನೊಂದಾಗಲಿ ಆ ರೀತಿಯಾದ ಇದನ್ನು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ನೀವು ಹೇಳಿದಾಗೆ ಇದನ್ನು ನೀವು ಫಸ್ಟು ಕೇಳಿದಾಗ ನಂಬದೇ ಇದ್ದವರು. ಸೊ ಈ ರೀತಿಯಾಗಿ ಒಂದು ಪದ್ಧತಿಗಳನ್ನ ತಿಳಿಸಿ ಕಾಯಿಲೆಗಳನ್ನು ಗುಣ ಮಾಡ್ತಾರೆ ಅಂದಾಗ, ಯಾಕೆಂದರೆ ನೀವು ಹೇಳಿದಾಗೆ ನಿಮ್ಮ ತಾಯಿಯವರೇನೆ ನೋಡಿದ ಆಸ್ಪತ್ರೆ ಇಲ್ಲ ಅಂತ ಹೇಳಿದ್ರಿ, ತಗೊಂಡಂಥ ಚಿಕಿತ್ಸೆ ಇಲ್ಲ, ಆ ರೀತಿಯಾಗಿ ಪರದಾಟವನ್ನು ಮಾಡಿದ್ದಾರೆ ಅಂತ ಹೇಳಿ, ಅಂತ ಪ್ರಯತ್ನವೇ ಅವರಿಗೆ ಒಂದು ಫಲ ಕೊಡಲಿಲ್ಲ ಅಂದಾಗ ಈ ರೀತಿಯಾಗಿ ಈ ಥರದ ಪದ್ಧತಿಗಳನ್ನು ತಿಳಿಸಿ ನಿಮ್ಮ ಕಾಯಿಲೆಗಳನ್ನು ಗುಣ ಮಾಡ್ತಾರೆ ಅಂದಾಗ ನಿಮಗೆ ಅನಿಸಿದ್ದು ಏನು? ಯಾಕೆಂದರೆ ಇಲ್ಲಿ ಇವನ್ ಒಂದು ಫ್ಯಾಮಿಲಿಯ ಒಂದು ಅನಿಸಿಕೆನೂ ತುಂಬಾ ಮುಖ್ಯ ಆಗತ್ತೆ. ಖಂಡಿತ ಮೇಡಮ್, ಖಂಡಿತ. ಯಾಕಂದ್ರೆ ಅಷ್ಟು ಸುಲಭವಾಗಿ ನಮಗೂ ಮೊದಲು ಗೊತ್ತಿದೆ. ಯಾಕಂದ್ರೆ ನಾನು ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿರೋದ್ರಿಂದ ಈ ಪಾನ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡೆ. ಆದ್ರೆ ಅದು ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ. ಅದು ನಮ್ಮ ಗುರೂಜಿಯಿಂದ ಮಾತ್ರ ಅದ್ರ ಪ್ರಮಾಣ, ಪರಿಹಾರ ಮಾತ್ರ ಪ್ರತಿಯೊಬ್ಬರಿಗೂ. ಇಂದಿನ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಅಲ್ಪ ಸ್ವಲ್ಪ ವಿದ್ಯೆಯಿಂದ ಅಲ್ಪ ಸ್ವಲ್ಪ ವಿಚಾರಗಳು ಗೊತ್ತಿರುತ್ತೆ. ಅದರದ ಪ್ರಮಾಣ ಏನು ಮತ್ತೆ ಅದ್ರ ಪರಿಹಾರ ಏನು ಅನ್ನೋದು ನಮ್ಮ ಗುರೂಜಿಯಿಂದ ಮಾತ್ರ ಕಲಿಯೋದಕ್ಕೆ ಸಾಧ್ಯ. ಅದು ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕು ಮತ್ತೆ ಅದು ಯಾವ ರೀತಿ ಮಾಡಿದ್ರೆ ಆಗತ್ತೆ ಅನ್ನೋದು ನಮ್ಮ ಗುರೂಜಿ ಹೇಳ್ಕೊಟ್ಟಿರೋದ್ರಿಂದ ಅದನ್ನ ಸಮಯಕ್ಕೆ ಸರಿಯಾಗಿ ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ತಾ ಇರೋದ್ರಿಂದ ಇವತ್ತು ನನ್ನಲ್ಲಿರೋ ಕಾಯಿಲೆಗಳನ್ನ ನಾನು ಫಸ್ಟ್ ವಾಸಿ ಮಾಡ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಿದೆ. ಇದು ನನ್ನ ತಾಯಿಗಿಂತ ಮುಂಚೆ ನಾನು ಎಫೆಕ್ಟ್ ಮಾಡ್ಕೊಂಡಿದ್ದು, ಅವ್ರಿಗೋಸ್ಕರ ಬಂದಿದ್ದು.
ಅದನ್ನ ನಾನು ಫಸ್ಟ್ ಮಾಡಿ. ಬಟ್ ನೀವು ಚಿಕಿತ್ಸೆ ತಗೊಳ್ಳಿಲ್ಲ ಇದಕ್ಕಾಗಿ? ಖಂಡಿತ ನಾನು ಚಿಕಿತ್ಸೆ ತಗೊಂಡಿಲ್ಲ. ಓಕೆ. ನಾನು ಕಾರ್ಯಕ್ರಮ ಒಂದೇ ಗುರುವಾರ. ನಾನು ಎಷ್ಟು ಲಕ್ಕಿ ಗುರುಜಿಯವರಿಗೆ ಅಂತ ಹೇಳಿದ್ರೆ, ಒಂದೇ ಗುರುವಾರದಲ್ಲಿ ಅವ್ರು ಹೇಳ್ಕೊಟ್ಟಿರೋ ಒಂದು ಟಿಪ್ಸ್ ಹೇಳ್ಕೊಡ್ತಾರೆ. ಖಂಡಿತ ಆ ಟಿಪ್ಸ್ ಇಂದಾನೆ ನಾನು ಕಲ್ತು ಬಿಟ್ಟಿದ್ದೀನಿ. ಆ ಟಿಪ್ಸ್ ನಾನು ಅಳವಡಿಸ್ಕೊಂಡು ಮತ್ತೆ ಏನ್ ಗುರುಜಿ ಅವ್ರು ಹೇಳ್ಕೊಡ್ತಾರೆ ಅದನ್ನ ನಾನು ಫಾಲೋ ಮಾಡಿ, ಅದು ನನಗೆ ಸಿಕ್ಕಿ ಮುಂದಿನ ತಿಂಗಳು ನಮ್ಮ ತಾಯಿಯವರಿಗೆ ಸಿಕ್ತು ಆ ಕಾರ್ಯಕ್ರಮ. ಆದ್ರಿಂದ ನಾನು 1 ತಿಂಗಳು ಮುಂಚೆಯಾಗಿ ನನ್ನ ಕಾಯಿಲೆಯಲ್ಲಿ ಸ್ವಲ್ಪ ಅಟ್ಲೀಸ್ಟ್ ನಾನು ಬೆಟರ್ ಕಾಣ್ತಾ ಇದ್ದೀನಿ ಅಂತ ಅನ್ಸಿದ್ಮೇಲೆ ನಮ್ಮ ತಾಯಿಯವರು ಇಮಿಡಿಯೇಟ್ ಆಗಿ ಬಂದ್ರು. ಆದ್ರಿಂದ ನಾವು ತೀರ್ಮಾನ ತಗೊಂಡ್ರೆ ತಕ್ಷಣಕ್ಕೆ ಯಾಕೆ ಪೂರ್ತಿಯಾಗಿ ಇಲ್ಲಿ ಗುರುಜಿ ಹೇಳ್ಕೊಟ್ಟಿರೋ ಎಲ್ಲಾ ವಿದ್ಯೆಯನ್ನು, ಅಮೃತ ವಿದ್ಯೆಯನ್ನ ಕುಡಿದು ನಾವು ಅಮೃತವನ್ನು ಪಡೆದು ಸುಖಿ ಜೀವಿಗಳಾಗೋಣ ಎಂದು ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕೆ ನಾವು ಖಂಡಿತ ಬರ್ತಾ ಇದ್ದೇವೆ ಮೇಡಮ್. ಓಕೆ. ಸೊ ಮೇಡಮ್, ನಮ್ಮ ವೀಕ್ಷಕರಿಗೆ ಈ ಏನು ಗುರುಜಿಯವರು ಯಾವಾಗಲೂ ಹೇಳ್ತಾ ಇರ್ತಾರೆ ಈ ವಿದ್ಯೆಯನ್ನ ಕಲೀರಿ ಅಂತ ಹೇಳಿ. ಸೊ ನೀವೀಗ ಈಗಾಗಲೇ ಕಲ್ತು ಬಿಟ್ಟಿದ್ದೀರಿ. ಇದರ ಒಂದು ಅನುಭವ ಯಾತಕ್ಕಾಗಿ ವೀಕ್ಷಕರು ಇದನ್ನ ಮಾಡಬೇಕು? ಎಸ್ಪೆಷಲಿ ನೋಡಿ, ಎಲ್ಲೋ ಸಮಾಜಕ್ಕೆ ನಾನು ವಾಪಸ್ ಕೊಡಬೇಕು ಅನ್ನೋ ಮನೋಭಾವ ಇರೋರು ಎಷ್ಟೋ ಜನ ವೀಕ್ಷಕರಿದ್ದಾರೆ. ಸೊ ಅವರಿಗೆ ಇದು ಯಾತಕ್ಕಾಗಿ ಅವ್ರು ಇದನ್ನ ಕಲಿಬೇಕು ಅನ್ನೋದನ್ನ ನಿಮ್ಮ ಒಂದು ಅನುಭವದ ಮೇರೆಗೆ ಅವರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀರಾ? ಖಂಡಿತ. ನಮ್ಮ ಗುರೂಜಿ ಅವ್ರು ಹೇಳ್ಕೊಡೋದ್ರಲ್ಲಿ ಒಂದು ಚಿಕ್ಕ, ಅದು ಅಂತ ಅಸಾಮಾನ್ಯ ವ್ಯಕ್ತಿಯಿಂದ ಏನು ಕಲಿಯುವಂತಹದಲ್ಲ. ದಯವಿಟ್ಟು ಸಾಮಾನ್ಯ ವ್ಯಕ್ತಿ ಸಾಮಾನ್ಯವಾಗಿ ತಿಳ್ಕೊಳ್ಳುವಂತಹದನ್ನ ಪ್ರತಿದಿನ ಮಾಡಿದ್ರೆ ಆತನ ಜೊತೆಗೆ ಅದು ಏನಾಗುತ್ತೆ ಅಂದ್ರೆ ಪ್ರತಿದಿನ ಆ ಕ್ಷಣದಲ್ಲಿ ಮಾಡುವಂತ ಪ್ರತಿ ಕಾರ್ಯಕ್ರಮದಲ್ಲೂ ಅದನ್ನ ಸೇವನೆ ಮಾಡ್ಕೊಂಡು ಹೋದ್ರೆ ಅವ್ರ ಆರೋಗ್ಯ ಹೇಗೆ ಅಂದ್ರೆ ಅವ್ರ ಜೊತೆ ಪಾಕೆಟ್ ನಲ್ಲೇ ಇರುತ್ತೆ. ಎಲ್ಲೂ ನಾವು ಹುಡ್ಕೋದ್ ಬೇಡ. ಡೆಬಿಟ್ ಕಾರ್ಡ್ ಹಾಕೊಂಡು ಹಾಸ್ಪಿಟ್ಲ್ಗೆ ಹೋಗ್ಕೊಂಡು ಯಾವುದೇ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡು ನಾವು ಹೋಗೋದ್ ಬೇಕಾಗಿಲ್ಲ. ಅವ್ರು ಹೇಳ್ಕೊಟ್ಟಿರುವಂತ ಕೆಲವೊಂದು ಟಿಪ್ಸ್ ಅಲ್ಲಿ ನೀವು ಪರೀಕ್ಷೆ ಮಾಡಕ್ಕಾಗಿ ಅವ್ರನ್ನ ಬನ್ನಿ. ದಯವಿಟ್ಟು ಪ್ರಿಯ ವೀಕ್ಷಕರೇ ಗಮನಿಸಿ, ನಮ್ಮ ಗುರೂಜಿ ಹೇಳುವಂತವ್ರಿಗೆ ಪರೀಕ್ಷೆ ಮಾಡೋದಕ್ಕಾಗಿ, ಪ್ರಶ್ನೆ ಕೇಳೋದಕ್ಕಾಗಿಯೇ ಬನ್ನಿ. ಅವರು ಕಲ್ತಿರುವಂತಹ ಸಾಮಾನ್ಯ ಅಲ್ಲ ಅಸಾಮಾನ್ಯವಂತಹ ವಿದ್ಯೆಯನ್ನ ನಮ್ಗೆ ಹೇಳ್ಕೊಡೋದಕ್ಕೆ ಅವರು ಅದು ಸಭೆನಲ್ಲಿ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನ ಗಮನಿಸಿ. ಅವ್ರು ಹೇಳ್ಕೊಡುವಂತಹ ವಿದ್ಯೆಯಲ್ಲಿ 2 ನಿಮಿಷ ನಾವು ನೂಡಲ್ ಮಾಡ್ಬೋದು. ಆ ನೂಡಲ್ ವಿದ್ಯೆಯಲ್ಲಿ ಅವ್ರು ಕಲ್ತಿರೋದು 2 ನಿಮಿಷ ವೇಸ್ಟ್ ಮಾಡೋಣ. ದಿನಕ್ಕೆ 24 ಗಂಟೆಲಿ 2 ನಿಮಿಷ ಮಾಡಿದ್ರಿಂದ ಏನಾಗತ್ತೆ ಅಂತ ತಿಳ್ಕೊಳ್ಳೋಣ. ಇದರಿಂದ ತಿಳ್ಕೊಂಡು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇದೆಲ್ಲ ಆಗತ್ತೆ ಅಂದ್ರೆ ಖಂಡಿತ ಮುಂದುವರಿಯೋಣ. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅಲ್ಲೇ ನಮ್ಗೆ ಪರಿಹಾರ ಸಿಗುತ್ತೆ. ಈ ಪರಿಹಾರಕ್ಕಾಗೇನೆ ಇವತ್ತಿನ ಸಮಾಜ ದಯವಿಟ್ಟು ಗಮನಿಸಿ, ನಿಮ್ಗೆ ಯಾವ ಡಾಕ್ಟರ್ ಸಜೆಷನ್ ಕೊಡೋದಿಲ್ಲ. ಸಜೆಷನ್ ಕೊಟ್ಟರು ಇದನ್ನ ಮಾಡಾದ್ಮೇಲೆ ಏನ್ ಪ್ರತಿಫಲ ಬರುತ್ತೆ ಅದು ನೆಕ್ಸ್ಟ್ ಅಂತ ಅವ್ರು ಅಡ್ವೈಸ್ ಮಾಡ್ತಾರೆ ಹೊರತು, ಆದ್ರೆ ನಮ್ಮ ಗುರೂಜಿ ಏನಂದ್ರೆ ಆ ಕ್ಷಣವೇ ಅವ್ರು ಪರಿಹಾರ ಹೇಳ್ತಾರೆ. ಆ ಪರಿಹಾರ ನೀವು ನೋಡಿ ಅದನ್ನ ನೀವೇ ಅನುಭವಿಸ್ಕೋಬೇಕು, ಇನ್ನೊಬ್ರಿಗೆ ಹೇಳೋದಲ್ಲ. ನೀವೇ ಅನುಭವಿಸಿ ಅದನ್ನ ತಿಳ್ಕೊಂಡು ನೀವು ಅದಕ್ಕೆ ನಿಮ್ಮ ದೇಹಕ್ಕೆ ಅದು ಸ್ಪಂದನೆ ಆದ್ರೆ ನಮ್ಮ ಗುರೂಜಿ ಅವ್ರ ಹತ್ರ ಮುಂದಿನ ಪ್ರಶ್ನೆ ಕೇಳೋದಕ್ಕೆ ರೆಡಿಯಾಗಿರ್ರಿ. ಅವ್ರು ಹೇಳ್ಕೊಟ್ಟಿರೋ ವಿದ್ಯೆಯಲ್ಲಿ ಅದರಲ್ಲಿ ಸುಲಭವಾಗಿ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಸಿಗುವಂತ ಉಷಾಪಾನ, ಅದರಿಂದ ಜೀವನ ಪೂರ್ತಿ ಆರೋಗ್ಯ ಕಟ್ಟಿಟ್ಟ ಬುದ್ಧಿ ನಾವು ಅವ್ರು ಹೇಳ್ತಾ ಇದ್ರು. ಮತ್ತೆ ಅವ್ರ ಧ್ಯಾನ, ಸಂಕಲ್ಪ ಮತ್ತೆ ಮಂತ್ರ, ಇದು ನಾವು ಅವ್ರಿಗೆ ಮೊದಲು ಏನಪ್ಪ ಈ ತರ ಮಾಡಬೇಕು, ಇದು ಬಹಳ ಕಷ್ಟವಾಗ್ತದೆ ಅಂತ ನಾವು ಅನ್ಕೊಳ್ತಾ ಇದ್ರಿ. ಮಾಡ್ತಾ ನಮ್ಗೆಲ್ಲ ಸಲೀಸಾಗಿದೆ. ಅದು ಹೇಗೆ ಅಂದ್ರೆ ನಾನೇನು ಅಷ್ಟು ಅಡಿಕ್ಟ್ ಆಗಿಲ್ಲ, ಕಾಫಿ ಟೀಗೆ ನಾವು ಅಡಿಕ್ಟ್ ಆಗಿರ್ಲಿಲ್ಲ. ಆದ್ರೂ ಸಹ ಮಧ್ಯದಲ್ಲಿ ಕುಡಿತಾ ಇದ್ರಿ. ನಮ್ಮ ಉಷಾಪಾನದಿಂದ ಇವಾಗ ಅದೆಲ್ಲ ನಮ್ಮಿಂದ ಅದೇ ದೂರ ಹೋಗ್ತಾ ಇದೆ. ನಮ್ಗೆ ಉಷಾಪಾನವೇ ಹತ್ರ ಆಗ್ತಾ ಇದೆ. ಯಾವಾಗಲಾದ್ರೂ ನೀವು ಏನೇ ಕ್ಷಣ ನಿಮಗೆ ನೀವು ಫಸ್ಟ್ ನೀವು ಮಾಡಿ. ದಯವಿಟ್ಟು ವೀಕ್ಷಕರೇ ಫಸ್ಟ್ ನೀವು ಪ್ರಯತ್ನ ಮಾಡಿ. ಮನೆಯಲ್ಲಿ 4 ಜನ ಇದ್ರೆ ನೀವು ಪ್ರಯತ್ನ ಮಾಡಿ. ನಿಮ್ಮಿಂದ ಮನೆ ನೋಡ್ತಾ ಇರುತ್ತೆ. ಇವಾಗ ನೋಡಿ, ನಾನ್ ಬಂದೆ, ನಮ್ಮ ತಾಯಿಯವರು ಹುಷಾರಾಗ್ತಾ ಇದ್ದಾರೆ. ಈಗ ನನ್ನ ಮಗು ಕಲಿತಾ ಇದೆ. ನನ್ನ ಮಗು ಸೈಂಟಿಫಿಕ್ ಆಗಿ ಒಪ್ಕೊಳಕ್ ರೆಡಿ ಇಲ್ಲ. ಇವತ್ತು ಇಂಟರ್ನೆಟ್ ಯುಗ, ಈ ಗುರೂಜಿ ನಂಬಕ್ ಆಗೋದಿಲ್ಲ ದಯವಿಟ್ಟು ಅಂತ ಹೇಳಿ ಅವ್ರು ಬೇಡ್ಕೊಳ್ತಾ ಇದ್ರು. ನಾನು ಆದ್ರೂ ಒಂದು ಸಾರಿ ಪರೀಕ್ಷೆ ಮಾಡಿ. ಇವತ್ತು ಇಂಟರ್ನೆಟ್ ನಲ್ಲೂ ಕೂಡ ಸಾಧ್ಯ ಇದೆ. ಅದು ನೀವು ಏನೇ ವಿಚಾರವನ್ನು ಮಂಥನ ಮಾಡಿ. ನನಗೆ ಹೇಗೆ ಅಂದ್ರೆ ಯಾವುದೇ ವಿಚಾರ ನೀವು ಪ್ರಶ್ನೆ ಹಾಕಿದ್ರು ಅದು ಪ್ರಶ್ನೆಗೆ ಪರಿಹಾರ ಸಿಗುತ್ತೆ. ನೀವು ಏನೇ ಪ್ರಶ್ನೆ ಮಾಡಿ, ಯಾವುದೇ ಕಾಯಿಲೆಯಿಂದ ಪ್ರಶ್ನೆ ಮಾಡಿ, ಅಥವಾ ಸಮಸ್ಯೆ ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ವೈಜ್ಞಾನಿಕವಾಗಿರ್ಬೋದು, ವಿದ್ಯಾಭ್ಯಾಸದ ಬಗ್ಗೆ ಇರ್ಬೋದು, ಯಾವುದೇ ಬಗ್ಗೆ ನೀವು ಕೇಳಿ. ನನ್ನ ಮಗಳು ಅಷ್ಟು ವಿದ್ಯೆಯಲ್ಲಿ ಅಷ್ಟೊಂದು ಏನು ಪರ್ಫೆಕ್ಟ್ ಆಗಿರ್ಲಿಲ್ಲ. ಆದ್ರೆ ಈಗ ಹೇಗೆ ಅಂದ್ರೆ ನಮ್ಮ ಗುರೂಜಿ ಅವ್ರು ಕೊಟ್ಟಿರುವಂತ ಒಂದು ಜಪಮಾಲೆಯಿಂದ ಇಟ್ಕೊಂಡ್ರು, ಬಿಡು ಆಗತ್ತೆ,
ನಾಳೆ ತಾನೇ ಟೆಸ್ಟ್ ಇರೋದು, ಅಷ್ಟ್ರಲ್ಲಿ ಇನ್ನೂ ಟೈಮ್ ಇದೆಯಲ್ಲ, ಅಷ್ಟ್ರಲ್ಲಿ ನಾನು ಏನೋ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಒಂದು ಚಿಕ್ಕ ಒಂದು 15 ವರ್ಷಕ್ಕೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನಾವೊಂದು 40 ವರ್ಷಕ್ಕೆ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ತಗೊಂಡಿರೋರು ನಾವ್ ಯಾಕೆ ಪ್ರಯತ್ನ ಪಡಬಾರ್ದು? ದಯವಿಟ್ಟು ಒಂದೇ ಒಂದ್ಸಾರಿ ಅವ್ರು ಕೊಡುವಂತ ಫ್ರೀ ಸಭೆನ, ಉಚಿತ ಸಭೆನ ದಯವಿಟ್ಟು ತಾವು ಗಮನಿಸಿ ಅವರಲ್ಲಿ ಪ್ರಶ್ನೆ ಕೇಳಕ್ಕಾಗಿ ಬನ್ನಿ. ನಾವು ಪ್ರಶ್ನೆ ಕೇಳಕ್ಕಾಗಿ ಬಂದು ನಾವು ನೋಡಿ ಆರೋಗ್ಯವಾಗಿದ್ದೀವಿ. ಮತ್ತೆ ನಂಬಿಕೆ ಇಟ್ಕೊಳ್ಳಿ. ಯಾವುದೇ ವಿದ್ಯೆಯನ್ನ ನಾವು ಕಲಿಬೇಕಾದ್ರೂ ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆ ಮತ್ತೆ ಅವ್ರು ಹೇಳ್ಕೊಡೋದನ್ನ ನಾವು ಕರೆಕ್ಟ್ ಸಮಯಕ್ಕೆ ಮತ್ತೆ ಕರೆಕ್ಟ್ ಆಗಿ ಅದನ್ನ ಫಾಲೋ ಮಾಡಬೇಕು. ಆ ಫಾಲೋ ಮಾಡಿದ್ರೆ ಮಾತ್ರ ನಮ್ಗೆ ಪ್ರತಿಫಲ, ಇಲ್ಲಾಂದ್ರೆ ಖಂಡಿತ ಪ್ರತಿಫಲ ಸಿಗೋದಿಲ್ಲ. ನಮ್ ಗುರೂಜಿ ಹೇಳೋದನ್ನ ಖಂಡಿತ ಮಾಡಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಣ. ಆದ್ರಿಂದ ಈ ಗುರೂಜಿ ಅವ್ರು ಹೇಳ್ಕೊಟ್ಟೋ ಒಂದು ಏನು ಆರೋಗ್ಯ ಭಾಗ್ಯ, ನಮ್ಮ ಪ್ರಧಾನಿಯವರು ಇವತ್ತು ಹೇಳಿದ್ರು ಸ್ವಚ್ಛ ಭಾರತ ಅಂತ ಹೇಳಿದ್ದಾರೆ. ನಮ್ಮ ಗುರೂಜಿ ಅವ್ರು ಹೇಳ್ಕೊದ್ರೆ ಸ್ವಚ್ಛ ಆರೋಗ್ಯ. ಫಸ್ಟ್ ನೀವು ಸ್ವಚ್ಛವಾಗಿರ್ಲಿ, ಆಮೇಲೆ ನಿಮ್ ಕುಟುಂಬ ಸ್ವಚ್ಛವಾಗಿರ್ಲಿ, ಮುಂದೆ ಸಮಾಜ ಕೂಡ ಸ್ವಚ್ಛವಾಗಿರ್ಲಿ. ಇದು ನಮ್ಮ ಗುರೂಜಿಯವ್ರ ಮಂತ್ರ. ದಯವಿಟ್ಟು ಪ್ರತಿಯೊಂದು ಇಡೀ ಸಮಾಜ, ಇಡೀ ಕುಟುಂಬ, ಇಡೀ ವ್ಯಕ್ತಿ ಜೀವನ ಪೂರ್ತಿ ಆರೋಗ್ಯವನ್ನ ಅವರು ಫ್ರೀಯಾಗಿ ಕೊಡ್ಬೇಕಾದ್ರೆ ಯಾಕೆ ನಾವು ಅವ್ರು ಹೇಳ್ಕೊಡಕ್ ರೆಡಿ ಇದ್ದಾರೆ, ನಾವು ಕಲಿಯಕ್ಕೆ ನಾವು ರೆಡಿ ಇರಬೇಕು. ನಾನು ಕಲಿಯಕ್ಕೆ ರೆಡಿ ಇದ್ದೀನಿ, ನೀವು ಬನ್ನಿ ನಮ್ಮ ಜೊತೆ ಕಲೀರಿ, ನೀವು ಆರೋಗ್ಯನ ಕಾಪಾಡ್ಕೊಳ್ಳಿ. ಇದೇ ನನ್ನ ಬೇಡಿಕೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಸೊ ಮೇಡಮ್, ನೀವು ಈಗ ಹೇಳಿದ್ರಲ್ಲ ನಿಮ್ಮ ಮಗಳಿಗೂ ಸಹ ಒಳ್ಳೆ ಒಂದು ಅನುಭವ ಇದರಲ್ಲಿ ಆಗಿದೆ ಅಂತ. ಏನು ಮಾಡ್ಕೊಂಡಿದ್ದಾರೆ ಅವರು? ಅಂದ್ರೆ ಚಿಕಿತ್ಸೆಗೆ ಹೋಗ್ತಾ ಇದ್ರೆ ಹೇಗೆ? ಖಂಡಿತ ಚಿಕಿತ್ಸೆಗೆ ಹೋಗ್ತಾ ಇರಲಿಲ್ಲ. ಮತ್ತೆ ಇನ್ನೊಂದು ಇದರಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ನಮ್ ಗುರೂಜಿ ಅವರು ಹೇಳ್ಕೊಟ್ಟಿರುವಂತ ಪ್ರತಿ ಟೆಕ್ನಿಕಲ್ ಒಂಚೂರು ಅವ್ರು ಹೇಳ್ತಿರ್ತಾರೆ, ಒಂದು ಸ್ವಲ್ಪ ಮಾಡಿದ್ರು ಹೊಡೆತ ಬೀಳುತ್ತೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇರ್ತಾರೆ. ಕರೆಕ್ಟ್ ಆಗಿ ನಾವು ಫಾಲೋ ಮಾಡಬೇಕು. ಅದು ಅವರು ಎಲ್ಲ ತಪ್ಪಿದ್ರು ಅಂತ ಹೇಳಿ ಅದು ಸ್ವಲ್ಪ, ಯಾಕಂದ್ರೆ ಈಗ ನಾವು ಸೈನ್ಸ್ ನಲ್ಲಿ ಇರೋದ್ರಿಂದ ಏನಾಗುತ್ತೆ ಬಿಡು ಗುರೂಜಿ ಅವ್ರು ಹೇಳ್ಕೊಟ್ಟಿದಾರ ಹಾಗೆ ಆಗುವಂತ ಚಾನ್ಸ್ ಅಲ್ಲಿ ನನ್ನ ಮಗಳಿಗೆ ಅದು ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವಿಬ್ರು ಮಾಡಿದೀವಿ, ನಾವು ಆಲ್ರೆಡಿ ಮನೇಲಿ 3 ಜನ ಮಾಡಿದೀವಿ. ಆದ್ರೆ ನಮ್ಮಿಬ್ರಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ಲ, ಆದ್ರೆ ಅವ್ರಿಗೆ ಆಗಿದೆ. ಯಾಕಂದ್ರೆ ನಾವು ಎಲ್ಲಿ ಒಂದು ಚೂರು ಏರುಪೇರುಗಳನ್ನ ಮಾಡಿದಾಗ ಆ ಏರುಪೇರಿಂದ ನನ್ನ ಮಗಳಿಗೆ ಹೊಡ್ತಾ ಬೀಳುತ್ತೆ. ನಮ್ ಗುರೂಜಿಯವ್ರ ಮಧ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದನ್ನ ನೀನ್ ಮಾಡ್ಕೊಳಪ್ಪ ಅಂತ ಹೇಳಿದ್ರೆ ಸರಿ, ಈಗ ನಾನು ಅದನ್ನ ಮಾಡ್ಕೊಂಡಿದ್ದೀನಿ, ನನಗೆ ಫ್ರೀ ಆಗಿದೆ. ಅದು ಆಲ್ರೆಡಿ 2 ಹೊಡೆತನ ಅನುಭವಿಸಿ ಇವಾಗ ಆ ಗುರೂಜಿ ಹೇಳ್ಕೊಟ್ಟಿರೋದು ಚಾಚೂ ತಪ್ಪದೆ ಈಗ ಹಾಕಿರುವಂತಹ ಜಪಮಾಲೆಯಿಂದ ಅದಕ್ಕೆ ಫುಲ್ ಫ್ರೀ ಆಗಿ ಈಗ ಹೊಡೆತಗಳ ನಮ್ಮ ಗುರೂಜಿಯವ್ರು ಹೇಳ್ಕೊಟ್ಟಿರೋ ಒಂದು ಚಿಕ್ಕ ಹೊಡೆತ, ದೊಡ್ಡ ಹೊಡೆತ ಏನಲ್ಲ, ಆದ್ರೂ ಒಂದು ಚೂರು ನಮ್ಮ ಆರೋಗ್ಯದಲ್ಲಿ ಒಂದು ಚೂರು ಸಮಸ್ಯೆ ಆಗ್ಬಿಟ್ರು ಅವತ್ತು ಒಂದಿನ ನಮ್ಗೆ ಕಾಲೇಜ್ ಹೋಗುತ್ತಾ? ಹೌದು. ನಮ್ಮ ಆರೋಗ್ಯದಲ್ಲಿ ಅದು ಎಷ್ಟು ಮಟ್ಟಿಗೆ ನಮ್ಮ ಗುರೂಜಿಯವ್ರು ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಉಷಾಪನ ಹೀಗೆ ಮಾಡಬೇಕು, ಹೀಗೆ ತಗೊಳ್ಬೇಕು, ಇಷ್ಟೇ ಪ್ರಮಾಣದಲ್ಲಿ ತಗೋಬೇಕು. ಏನಾಗುತ್ತೆ ಬಿಡು ಗುರೂಜಿಯವ್ರು ಹೇಳಿದಾರಲ್ಲ ಅನ್ನೋ ಒಂದು ನೆಗ್ಲಿಜೆನ್ಸ್ ಅಲ್ಲಿ ಅದು ಏನ್ ಮಾಡ್ತಾ ಇದೆ ಅಂದ್ರೆ ಒಂದೊಂದಿನ ಬಿಟ್ಬಿಡುತ್ತೆ. ಖಂಡಿತ ಉಷಾಪಾನವನ್ನ ನಾವೇನ್ ಮಾಡ್ತೀವಿ, ಅದು ಅವ್ರು ಹೇಳ್ಕೊಟ್ಟಿದಾರೆ, ಅದು ಏನು ಅಂದ್ರೆ ಅಮೃತ ತರ, ಅದು ಏನು ವಿಷ ಇಲ್ಲ, ಏನು ಹಾಕೊಳ್ಳೋದಿಲ್ಲ, ಹೇಗೂ ಇಲ್ಲ. ಆ ಉಷಾಪಾನ ನಾವು ಎಷ್ಟು ಸುಲಭವಾಗಿ ಅಂದ್ರೆ ಈಗ ತಗೊಂಡು ಹಾಗೆ ಮಾಡ್ಕೊಳ್ಳೋದು. ನೋಡಿ ಏನಂದ್ರೆ ನಾ ಇನ್ನೂ ಎಷ್ಟು ಚೆನ್ನಾಗಿ ಹೇಳ್ತೀನಿ. ಇವತ್ತು ಸೈನ್ಸ್ ನಲ್ಲಿ ಮುಂದಿನ ವಾರ ಅವರು ಒಂದು ಫ್ರೆಂಡ್ ಒಬ್ರು ಬರ್ತಾ ಇದ್ದಾರೆ ನಮ್ಮ ಗುರೂಜಿಯವರು ಮೀಟ್ ಮಾಡೋದಕ್ಕೆ. ಅವ್ರ ಪ್ರಕಾರ ಚಾನ್ಸೇ ಇಲ್ವಂತೆ, ಇಂಟರ್ನೆಟ್ ನಲ್ಲಿ ಸೈನ್ಸ್ ನಲ್ಲಿ ಸಾಧ್ಯನೇ ಇಲ್ಲ, ಈ ಗುರೂಜಿಯಿಂದ ಸಾಧ್ಯನಾ ಅಂತ ಅವ್ರು ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ. ಅದನ್ನ ಅವರು ಒಂದು ಏನು ಕಾರ್ಯಕ್ರಮದಲ್ಲಿ ಕೊಡುವಂತ ವಿಸಿಟಿಂಗ್ ಕಾರ್ಡ್ ಅವ್ರು ಕೊಟ್ಟಿದ್ದಾರೆ. ದಯವಿಟ್ಟು ಅವ್ರು ಪರೀಕ್ಷೆ ಮಾಡಕ್ಕಾಗಿಯೇ ಬರ್ತಾ ಇದಾರೆ. ಅವ್ರು ಆಲ್ರೆಡಿ ಹೆಚ್ಚು ಕಮ್ಮಿ ಇಡೀ ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಐ ಡಾಕ್ಟರ್ ನೋಡ್ಬಿಟ್ಟು ಆಗಿದೆ, ಯಾರ ಕಡೆಯಿಂದನೂ ಅವ್ರಿಗೆ ಸಾಧ್ಯ ಇಲ್ಲ. ನಮ್ ಗುರೂಜಿ ಅದಕ್ಕೆ ಅವ್ರು ಹೇಳಿದ್ದಾರೆ, ಖಂಡಿತ ಹೋಗಿ ನೋಡಿ, ಅವ್ರ ಪರೀಕ್ಷೆ ಮಾಡಿ, ನಮ್ ಗುರೂಜಿ ಅವ್ರು ಕೇಳ್ತಾರೆ, ಆ ಕೇಳೋದನ್ನ ನೀವು ಪಾಲನೆ ಮಾಡಿ. ಆದ್ರಿಂದ ಈ ಸೈನ್ಸ್ ನಲ್ಲೂ ಎಸ್ ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ, ಆದ್ರೂ ನೋಡಿ ಬಿಡು ಆಗತ್ತೆ. ನೀವು ಯಾವುದೇ ಒಂದು ಆಹಾರ ಇರ್ಲಿ ಅಥವಾ ಪಾನ ಇರ್ಲಿ ಅಥವಾ ವಿದ್ಯೆ ಇರ್ಲಿ, ಯಾವುದನ್ನೇ ಆಗ್ಲಿ ನಮ್ ಗುರೂಜಿ ಹೇಳ್ಕೊಟ್ಟಿರೋ ರೀತಿ ಮಾಡೋಣ ಬಿಡು ಅನ್ಕೊಂಡು ನಮ್ಮ ಗುರೂಜಿಯವರಿಂದ ನಮ್ಮ ಮಗು ಎಷ್ಟ್ರ ಮಟ್ಟಿಗೆ ಕಾನ್ಫಿಡೆನ್ಸ್ ಅಂದ್ರೆ, ಒಂದು ಈ ಸಂಕಲ್ಪ ಧ್ಯಾನದಲ್ಲಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಗುರೂಜಿಯವರು. ಅದು ಹೇಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಅದು ಹೆಚ್ಚು ಕಮ್ಮಿ 400ನೇ ರ್ಯಾಂಕ್ ಅಲ್ಲಿ ಇತ್ತು, 400ನೇ ರ್ಯಾಂಕು. ಈ ಸರಿ ಅದು 20ನೇ ರ್ಯಾಂಕಿಗೆ ಬಂದಿದೆ. ಅದು ನಿಜವಾಗ್ಲೂ ನಮ್ಮ ಗುರೂಜಿಯವ್ರ ಪ್ರಕಾರ ನಾನು ಎಷ್ಟು ಅವ್ರಿಗೆ ಋಣಿಯಾಗಿರ್ತೀನಿ ಅಂದ್ರೆ, ಪ್ರತಿದಿನ ಓದುವಾಗ ಮುಂಚೆ ಅವರು ಸಂಕಲ್ಪ ಮಾಡ್ಕೊಳ್ತಾರೆ. ನಮ್ಮ ಗುರೂಜಿಯವರು ನಾನು ಎಷ್ಟು ಅಂದ್ರೆ ತುಂಬಾ ನಾನು ನನ್ನ ಮಗಳಿಗೆ ಈ ಏಜ್ ನಲ್ಲಿ ದಯವಿಟ್ಟು ಅಂತ ಅವಕಾಶವನ್ನ ಪ್ರತಿ ಕುಟುಂಬ ಪ್ರತಿ ಮಕ್ಕಳಿಗೆ ಒಂದು ಸಾರಿ ಪರೀಕ್ಷೆ ಮಾಡ್ಲಿಕ್ಕಾಗೆ ಬನ್ನಿ. ದಯವಿಟ್ಟು ಅವರ ಸಂಕಲ್ಪದಿಂದ ನೋಡಿ, ಅದರಿಂದ ಪ್ರತಿಫಲ ಇದೆಯಾ ಅಂತ ತಿಳ್ಕೊಳ್ಳಿ.
ನೀವು ಒಂದ್ಸರಿ ಸಂಕಲ್ಪ ಮಾಡಿ ಒಂದ್ಸರಿ ಹೋದ್ರೆ ಸಾಕು. ನಾವು ಆ ಎಕ್ಸಾಮ್ ನಲ್ಲಿ, ಆ ಟೆಸ್ಟ್ ನಲ್ಲಿ, ಆ ಕ್ಷಣದಲ್ಲಿ ಅವ್ರು ನೆನ್ಪಿಟ್ಕೊಂಡು ಅವ್ರು ಬರೀತಾರೆ. ಇದು ನಾನು ಜಾಸ್ತಿ ಹೇಳ್ತಾ ಇಲ್ಲ, ಜಸ್ಟ್ 3 ತಿಂಗಳಲ್ಲಿ ನಾವು ಅನುಭವ, ಅದರದ ಪ್ರತಿಫಲ. ಈಗ ನೋಡಿ ಅದು ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನನ್ನ ಮಗಳೇ ಅದನ್ನ ಹೇಳ್ತಾರೆ ಹೇಗೆ ಅಂತ ಹೇಳಿ. ಅದು ಬಹಳ ಖುಷಿಯಾಗಿದೆ. ಆ ರ್ಯಾಂಕ್ ಇಂದ ಈ ರ್ಯಾಂಕ್ ವರೆಗೂ ಬಂದಿದೆ. ಇದನ್ನ ನಾನು ಖಂಡಿತವಾಗಿ ಪೂರ್ತಿಯಾಗಿ ಕಲಿತು ಈ ಅಮೃತ ವಿದ್ಯೆಯಿಂದ ಅದು ಪಾವನ ಆದ್ರೆ ಆ ಗುರೂಜಿ ಅವರಿಗೆ ನಾವು ಚಿರಋಣಿ. ನಮ್ಮ ಕುಟುಂಬ ಇಲ್ಲ, ನೀವ್ ಹೇಳಿದ ಮಾತು ಕುಟುಂಬ. ಕೇಳಿ ಬಾರಿ ರೋಮಾಂಚನ ಆಗ್ತಿದೆ. 400 ರ್ಯಾಂಕ್ ಅಲ್ಲಿ 20ನೇ ರ್ಯಾಂಕ್ ಅದು ಖಂಡಿತ. ಫಸ್ಟ್ ಇಯರ್ PUC ನಲ್ಲಿ ಆ ರ್ಯಾಂಕ್ ತಗೊಳ್ತಾ ಇತ್ತು. ಈ ಸರಿ ಸೆಕೆಂಡ್ ಇಯರ್ PUC ಇನ್ನು ಜಸ್ಟ್ 1 ತಿಂಗಳಾಗಿದೆ ಅಷ್ಟೇ ಸ್ಟಾರ್ಟ್ ಆಗಿ. ಈ 1 ತಿಂಗಳಲ್ಲಿ ಇಷ್ಟೊಂದು ಚೇಂಜಸ್ ಅದಕ್ಕೆ ಕಾಣ್ತಾ ಇದೆ. ಆದ್ರಿಂದ ನೋಡಿ, ದಯವಿಟ್ಟು ಅದು ಇನ್ನೊಂದು ನಮ್ಮ ಗುರುಜಿ ಅವರು ಶನಿವಾರ ಭಾನುವಾರ ಇಟ್ಕೊಂಡಿದ್ದಾರೆ. ಅದಕ್ಕೆ ಶನಿವಾರನೂ ಟೆಸ್ಟ್ ಇರುತ್ತೆ, ಶನಿವಾರನೂ ಕ್ಲಾಸ್ ಇರುತ್ತೆ. ಆದ್ರೂ ಬರಕ್ ಆಗ್ತಾ ಇಲ್ಲ. ಆದ್ರೂ ಮಿಸ್ ಮಾಡಿ, ಇದು ತುಂಬಾ ನಿನ್ಗೆ ಕಾಲೇಜು ಟೆಸ್ಟಿಗಿಂತ ಬಹಳ ಇಂಪಾರ್ಟೆಂಟ್ ಜೀವನ. ಇದಕ್ಕೋಸ್ಕರ ನೀನ್ ಖಂಡಿತ ಬಾ, ರಜಾ ಹಾಕಿದ್ರು ವೇಸ್ಟ್ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಆದ್ರಿಂದ ಅದು ಕೂಡ 7ನೇ ಕ್ಲಾಸ್ ಕಲಿತಾ ಇದೆ. ಬಹಳ 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 ನಾವು ಸಂತೋಷ ಜೀವಿಗಳು. ಓಕೆ ಮೇಡಮ್, ಇಲ್ಲ ಭಾರಿ ಖುಷಿ ಆಯ್ತು ತಮ್ಮೊಟ್ಟಿಗೆ ಮಾತನಾಡಿ. ಜೊತೆಯಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವವನ್ನ ಹೇಳಿ, ಯಾವ ರೀತಿ ಯಾವಾಗ್ಲೂ ಪೂಜ್ಯ ಗುರುಜಿ ಅವರು ಹೇಳ್ತಾನೆ ಇರ್ತಾರೆ, ಗುರುವಾರದ ಸಭೆಗೆ ಬನ್ನಿ, ನೇರವಾಗಿ ನನ್ನನ್ನು ಪ್ರಶ್ನೆ ಮಾಡಿ ನೀವು ಅಲ್ಲಿ ಉತ್ತರ ಪಡಿಬಹುದು. ಜೊತೆಯಾಗಿ ಅಮೃತ ಚಿಕಿತ್ಸೆ ಯಾವ ರೀತಿ ನಡೆಯುತ್ತೆ, ಹೇಗೆ ಔಷಧಿ ಇಲ್ಲದೆ ಈ ಕಾಯಿಲೆಯನ್ನು ಗುಣ ಮಾಡ್ತಾರೆ ಅಂದಾಗ ಅಲ್ಲಿ ಒಂದು ಉಚಿತವಾದ ಒಂದು ಟ್ರೀಟ್ಮೆಂಟ್ ಸಹ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದರ ಮೇರೆಗೆ ತಾವು ಒಂದು ನಿರ್ಧಾರವನ್ನು ಮಾಡಿ ಅನಂತರ ಇಷ್ಟು ರೀತಿಯ ಒಳ್ಳೆಯ ಒಂದು ಜೀವನವನ್ನ, ಆರೋಗ್ಯವನ್ನ ಪಡೆದಿದ್ದೀರಾ ಅನ್ನೋದು ನಿಜವಾಗ್ಲೂ ಭಾರಿ ಖುಷಿ ಆಗ್ತಿದೆ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಾವು ಇಷ್ಟೆಲ್ಲ ನಿಮ್ಮ ಅನುಭವವನ್ನು ತಿಳಿಸಿದ್ದಕ್ಕಾಗಿ ತುಂಬಾನೇ ಧನ್ಯವಾದಗಳು ತಮಗೆ. ಈಗ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಸಮಯ ಆಗಿದೆ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮೆಲ್ಲರ ಪರವಾಗಿ ನಿಮಗೆ ತುಂಬಾನೇ ಧನ್ಯವಾದಗಳು ಮೇಡಮ್. ನಮಸ್ಕಾರ. ಹಾಗೆ ಪ್ರಿಯ ವೀಕ್ಷಕರೇ, ಈಗಾಗಲೇ ಗಮನಿಸಿದ ಹಾಗೆ ನೋಡಿ, ಯಾರೇ ಸಹ ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಿದ್ರೆ, ಯಾಕೆಂದರೆ ಈಗಿನ ಕಾಲನೇ ಆ ರೀತಿ ಇರೋದ್ರಿಂದ ಖಂಡಿತ ನೀವು ನಂಬೋ ಅವಶ್ಯಕತೆ ಇಲ್ಲ. ಅಲ್ಲಿ ಫಸ್ಟು ಈ ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಇದು ನಿಮಗೋಸ್ಕರ ಉಚಿತವಾಗಿ ನಡೆಯುವಂಥ ಒಂದು ಸಭೆ. 1:15 ಪ್ರಾರಂಭ ಆಗಿ 7:15ವರೆಗೂ ಈ ಕಾರ್ಯಕ್ರಮ ನಡೆಯುತ್ತೆ. ಪೂರ್ಣವಾಗಿ ನಿಮಗೆ ನೀವು ಬಿಡು ಮಾಡ್ಕೊಂಡು ಹೋಗಬೇಕು. ಹಾಗೆ ಮೇಡಮ್ ಒಂದು ಮಾತು ಹೇಳಿದ್ರು, ಮಗು ನಿನಗೆ ಕಾಲೇಜ್ ಖಂಡಿತ ಮುಖ್ಯನೇ, ಬಟ್ ಒಂದು ರಜಾ ಹಾಕಿದ್ರೆ ನಿಮ್ಮ ಜೀವನವನ್ನು ನೀನು ಹೇಗೆ ನಡೆಸಬೇಕು ಅಂತ ಹೇಳಿ ಅಲ್ಲಿ ನಿನಗೆ ಮಾರ್ಗದರ್ಶನ ಸಿಗಬೇಕಾದ್ರೆ ಒಂದು ದಿನದ ರಜಾ ಯಾವತ್ತೂ ನಿನಗೆ ತೊಂದರೆ ಉಂಟು ಮಾಡಲ್ಲ ಅಂತ ಹೇಳಿ ಎಲ್ಲಿ ಆ ನಿರ್ಧಾರ ತಗೊಂಡು ತಾಯಿ ಮಗುಗೆ ಒಳ್ಳೆ ಜೀವನ ಸಿಗಲಿ ಅಂತ ಆಶಯ ಪಟ್ಟು ಅಲ್ಲಿ ಕರ್ಕೊಂಡೋದ್ರು. ಅದೇ ರೀತಿಯಾಗಿ ನಿಮ್ಮಲ್ಲಿ ನಾನು ಕೋರ್ಕೊಳ್ಳೋದು, ಒಂದು ದಿನ ಅರ್ಧ ದಿನ ರಜಾ ಆದರೂ ತೊಂದರೆ ಇಲ್ಲ, ಗುರುವಾರದ ಸಭೆಯನ್ನು ಅಟೆಂಡ್ ಮಾಡ್ಕೊಳ್ಳಿ. ಅಲ್ಲಿ ಏನು ನಡೆಯುತ್ತೆ ನೀವು ಸ್ವತಃ ಅದನ್ನು ನೋಡಿ ಅನುಭವ ಮಾಡಿ ಆನಂತರ ನಿರ್ಧಾರ ಮಾಡಿ ಅಂತ ಹೇಳ್ತಾ, ಇಷ್ಟಸಿದ್ಧಿ ಕಾರ್ಯಕ್ರಮ ಮುಂದಿನ ತಿಂಗಳು 1ನೇ ಭಾನುವಾರ ನಡೆಯುತ್ತೆ. ದಯಮಾಡಿ ಯಾರಿನ್ನೂ ಇದನ್ನು ಪಡೆದಿಲ್ಲ, ಯಾಕೆಂದರೆ ಸುಮಾರು ಜನ ಈ ಇಷ್ಟಸಿದ್ಧಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ಬದಲಾವಣೆಗಳನ್ನ ಕಂಡು ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೆ. ನೀವು ಯಾಕೆ ಇದನ್ನು ನಡೆಸಬಾರ್ದು ಅನ್ನೋದು ನಮ್ಮ ಆಶಯ. ಯಾವ ರೀತಿ ಆರೋಗ್ಯವನ್ನು ಈ ಮೂಲಕ ಪಡ್ಕೋಬೋದು ಇದನ್ನು ನೀವು ಅಲ್ಲಿ ಕೇಳಿ ತಿಳ್ಕೊಬೋದು. ಮತ್ತಷ್ಟು ಮಾಹಿತಿ ಬೇಕು ಅನ್ನೋ ಹಾಗಿದ್ರೆ ಗುರುವಾರದ ಸಭೆಯಲ್ಲಿ ನಿಮಗೆ ಇಷ್ಟಸಿದ್ಧಿ ಕಾರ್ಯಕ್ರಮ ಹಾಗೂ ಅಮೃತ ಚಿಕಿತ್ಸೆಯ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತೆ ಅನ್ನೋದರ ಮಾಹಿತಿಯಲ್ಲಿ ನೀವು ತಿಳ್ಕೊಬೋದು ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ. ತುಂಬಾನೇ ಧನ್ಯವಾದಗಳು. ನಮಸ್ಕಾರ.